गोलमाल है भाई सब गोलमाल है, हर सीधे रास्ते की एक टेढ़ी चाल है, सीधे रास्ते की एक टेढ़ी चाल है। गोलमाल है भाई सब गोलमाल है, गोलमाल 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 है सब गोलमाल है। ನಮಸ್ಕಾರ ವೀಕ್ಷಕರೇ, ಕೆಐಡಿಬಿಯಿಂದ ಸಾವಕ್ಕನ್ನ 2.5 ಕೋಟಿ ರೂಪಾಯಿ ಪಂಗನಾಮ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಇದು ಸಮುದ್ರ ಮಂಥನದ 26ನೇ ಎಪಿಸೋಡ್. ಇದು ನಿಮ್ಗೆ ಗೊತ್ತಿದೆ, ಕೆಐಡಿಬಿ ಸುಧಾರಿಸುವ ಲಕ್ಷಣ ಕಮ್ಮಿ. ಎಲ್ಲೇ ಒಂದು ಕಡೆ ಹೇಳ್ತಾ ಇದ್ರು, ಧಾರವಾಡ ವಿಶೇಷವಾಗಿ, ಬಾಕಿ ಕಡೆ ಇಷ್ಟೊಂದು ಯಾವುದು ಸಮಸ್ಯೆ ಇಲ್ಲ. ಈಗ ಭಾಳ ಅದ್ಭುತವಾದ ಅಲ್ಲಿ CEO ಬಂದಿದ್ದಾರೆ, ಡಾಕ್ಟರ್ ಮಹೇಶ್ ಅಂತ ಹೇಳಿ. ಅವರು ವಿಶೇಷವಾಗಿ ಈ ಎಪಿಸೋಡನ್ನು ಅವರಿಗೆ ಅರ್ಪಿಸ್ತಾ ಇದ್ದೀನಿ. ಇಲ್ಲಿ ಸಿಂಪಲ್ ಆಗಿ ನಿಮ್ಗೆ ಹೇಳ್ಬಿಡ್ತಾನೆ, ಯಾರ್ದೋ ದುಡ್ಡು ಎಲ್ಲ ಮುಂಜಾತ್ರೆ ಅಂತ ಹೇಳ್ತಾರಲ್ಲ, ನಿಮ್ಮ ಸೈಟ್ ಇರ್ಬೋದು. ಹಾಗೆ ಈ KIDB ಅವರು ಕೆಲವೊಬ್ಬರು ಮಿಲಾಪಿಯಿಂದ ಅನುಕೂಲ ಮಾಡಿಕೊಟ್ಬಿಡ್ತಾರೆ, ನಿನಗರ್ಧ ನನಗರ್ಧ ಅನ್ನೋ ರೀತಿ. ವೀಕ್ಷಕರೇ, ಇದು ನೋಡ್ಕೊಂಬಂದಿದ್ದು ಒಬ್ಬ ವ್ಯಕ್ತಿಗೆ ₹1 ಬರಲಿಲ್ಲ, ಆದರೆ ಇರೋ ಆಸ್ತಿ ಹೋಗ್ತದೆ ಅಂದ್ರೆ ಹೆಂಗೆ ಆಗ್ಬೋದು ಯೋಚನೆ ಮಾಡಿ. ಇಲ್ಲಿ ಇದು ಸರ್ವೆ ನಂಬರ್ 364. ಇದು ಬೇಲೂರಿನ ಕಥೆ. ಇದು ಇಲ್ಲಿ 365 ಜಮೀನನ್ನ ಈ ರೈತರಿಬ್ರು ಅಂದ್ರೆ ಅಣ್ಣತಮ್ಮಂದ್ರು, ದೊಡ್ಡಪ್ಪ ಬಂದು ರಾಯಪ್ಪ ಬಸಪ್ಪ ಗಾಡಿ ಅಂತ ಹೇಳಿ, ಹಾಗೆ ತಮ್ಮ ಈ ದಿವಂಗತ ಅಡವೆಪ್ಪ ತಂದೆ ಬಸಪ್ಪ ಗಾಡಿ ಅಂತ ಹೇಳಿ. ಈ ಅಡವೆಪ್ಪನ ಮಗಳು ವಿದ್ಯಾಗಿರಿ ಠಾಣೆಯಲ್ಲಿ 7/4/2024 ಒಂದು FIR ಮಾಡ್ತಾರೆ. ಸುಮಾರು ಒಂದು 15 ಮಂದಿ ಮೇಲೆ, ಇನ್ಕ್ಲೂಡಿಂಗ್ A15 ಬಂದು KIDB ಆಫೀಸರ್ಸ್ ಅಂತ. ಆಕೆ ಹೆಸರು ಸಾವಕ್ಕ ಮಾಯಪ್ಪ ಮೂಡಲ್ಗಿ ಅಂಥೇಳಿ. ಮೂಲತಃ ಇವರು ಬೆಳಗಾಂ ಜಿಲ್ಲೆಯವರು. ಇಲ್ಲಿ ಸರ್ವೆ ನಂಬರ್ 364/3, 364/4, 364/5 5 ಭಾಗ ಹಿಂಗಿರ್ತವೆ. ಇಲ್ಲಿ ಆಕೆಯ FIRನಲ್ಲಿ ಕಾಣಿಸುವಂತೆ, ಹಾಗೆ ನಮ್ಮ ಗರುಡ ಜೊತೆ ಆಕೆ ಮಾತಾಡ್ತಾಳೆ, ನಿಮಗೆ ಕೇಳಿಸ್ತೇನೆ. 1 ತಿಂಗಳು ನಾನು ಎಡತಾಕಿದ್ದೀನಿ ಸ್ವಾಮಿ, ಕೋರ್ಟ್ನಲ್ಲಿ ಕೇಸ್ ಇದೆ. ನಾವು ನೀಲ್ಜಿ ಅವರು ಅಲ್ಲಿಂದ ಇಲ್ಲಿಗೆ, ನಾನು ಅಂಗನವಾಡಿಯಲ್ಲಿ ಕೆಲಸ ಮಾಡ್ತೇನೆ, ನೀಲ್ಜಿಯಿಂದ ನಾನು ಇಲ್ಲಿ ಬರಬೇಕಂದ್ರೆ 1 ತಿಂಗಳು ಕಂಟಿನ್ಯೂಸ್ ಬಂದೀನಿ. ಕೋರ್ಟು ಕಚೇರಿ ಮೊನ್ನೆ ತಾನೇ ಮಾರ್ಚ್ ಏಪ್ರಿಲ್ನಲ್ಲಿ ಮುದ್ದತ್ತಿತ್ತು. ಇಲ್ಲಿ ಹಣ ಹೋಗ್ಬಿಟ್ಟಿದೆ, 4 ಕೋಟಿ ರೂಪಾಯಿ. ಇಲ್ಲಿ ವಿಶೇಷವಾಗಿ ನಿಮ್ಗೆ ಹೇಳ್ತಾನೆ, 4,09,25,500 ರೂಪಾಯಿ. ಈಕೆಗೆ ಅರ್ಧ ಬರಬೇಕು, ಸುಮಾರು 2.5 ಕೋಟಿ ರೂಪಾಯಿ ಹೋಯ್ತು ಅಂದರೆ ಏನು ತಿಳ್ಕೋಬೇಕು. ಇಲ್ಲಿ ಆಕೆಗೆ ಗೊತ್ತಾಗಿದ್ದೇ ಇತ್ತೀಚೆಗೆ, ಮನೆ ಒಂದು ಸ್ವಲ್ಪ ದಿವಸ ಆಯಿತು ಬಂದು. ಅದು ನಾನು ಕಂಟಿನ್ಯೂಸ್ ಹೋದಾಗ ಅನ್ನೋರು ಹೇಳಿದ್ರು ಹಿಂಗಾಗಿದೆ ಅಂಥೇಳಿ. ಕೋರ್ಟ್ನಲ್ಲಿ ಕೇಸ್ ಇದೆ ಸರ್, ನಾನು ಅದಕ್ಕೆ ಒಂದು ಉತ್ತರ ಕೊಟ್ಟಿದ್ದೀನಿ, ಅಂದರೆ ತಕರಾರು ಕೊಟ್ಟಿದ್ದೀನಿ. 2016ರಲ್ಲೇ ನಾವು ಒಂದು OS ಸಿವಿಲ್ ಸೂಟನ್ನು ಹಾಕಿದ್ವಿ, 312/2016. ಇಲ್ಲಿ ಅವಾಗನಿಂದನೇ ಈ ಕೇಸ್ ನಡೀತಾನೆ ಇದೆ. ನಾವು ಈಗ ಅರ್ಜಿ ಕೂಡ ಕೊಟ್ಟಿದ್ದೀವಿ, ತಕರಾರು ಅರ್ಜಿ. ಆದರೆ ಈ KIDB ಅವ್ರ ಜೊತೆ ಇಲ್ಲಿ ಮಿಲಾಪಿ ಆಗಿದ್ದಾರೆ ನಮ್ಮವರು. ಇಲ್ಲಿ ಇವ್ರು ಹೇಳ್ತಾರೆ, ಜಂಟಿಯಾಗಿ ಇವರು ಅಣ್ಣತಮ್ಮಂದ್ರು ಸಾಗುವಳಿ ಮಾಡ್ಕೊಂಡು ಹೋಗ್ತಾರೆ. ಸದರಿ ಜಮೀನಲ್ಲಿ ಇಬ್ಬರಿಗೂ ಸಮಪಾಲು. ಹೀಗಿರುವಾಗ ಫಿರ್ಯಾದಿ ಏನಿದಾರಲ್ಲ ಸಾವಕ್ಕ, ತಂದೆಯ ಸೋದರನಾದ ಅಂದರೆ ತಂದೆಯ ಅಣ್ಣ ಅವರು ಮೃತ ರಾಯಪ್ಪ, ಇವರು ಕಂದಾಯ ಇಲಾಖೆಯೊಂದಿಗೆ ಮಿಲಾಪಿಯಾಗಿ ಯಾವುದೇ ರಿಜಿಸ್ಟರ್ಡ್ ಕಾಗದ ಇಲ್ಲದೆ, ಯಾವುದೇ ನೋಂದಾಯಿತ ಕಾಗದ ಇಲ್ಲದೆ ಮೋಸದಿಂದ ತನ್ನ ಹೆಸರನ್ನು ದಾಖಲು ಮಾಡಿ ಸಾವಕ್ಕ ಇವರ ತಂದೆ ಹೆಸರನ್ನೇ ಕಡಿಮೆ ಮಾಡಿಬಿಟ್ಟಿರ್ತಾರೆ. ಅಂದರೆ ಹೇಳ್ತಾರಲ್ಲ, ಆಸ್ತಿಗೋಸ್ಕರ ಏನಾದರೂ ಮಾಡ್ತಾರೆ ದಯಾದಿಗಳು ಅಂತಂದ್ರೆ ಹಿಂಗೆ. ರಾಯಪ್ಪನ ಮರಣ ನಂತರ ಸದರಿ ಆಸ್ತಿಯಲ್ಲಿ ಅವನ ಮಕ್ಕಳಾದ, ಅಂದರೆ ರಾಯಪ್ಪನ ಮಕ್ಕಳಾದ ಕಲ್ಲಪ್ಪ, ನಿಂಗಪ್ಪ, ಬಸಪ್ಪ, ಶಿವಪ್ಪ, ಬಸಪ್ಪ ಇವರು ಹಾಗೂ ಇವರ ಹೆಸರು ಮಾತ್ರ ನಮೂದಾಗಿರ್ತದೆ. ಇಲ್ಲಿ ಇವ್ರು ಕೇಳೋದಿಷ್ಟೇ, ಮತ್ತು ನಾನು ಯಾರು, ನಾನು ಎಲ್ಲಿ. ವಿಷಯ ತಿಳಿದ ನಂತರ ಸಾವಕ್ಕ ಏನಿದಾರಲ್ಲ ಈ FIRನಲ್ಲಿ ಫಿರ್ಯಾದಿದಾರರು, ಇವರು ಕೋರ್ಟ್ನಲ್ಲಿ ಕೂಡ ಕೇಸ್ ನಡೆಸ್ತಾ ಇದ್ದಾರೆ, ಸಿವಿಲ್ ಸೂಟ್ ನಡೀತಾ ಇದೆ. ರಾಯಪ್ಪನ ಈ ಮಕ್ಕಳ ವಿರುದ್ಧ ಮಾನ್ಯ ನ್ಯಾಯಾಲಯದಲ್ಲಿ OS ಮೂಲದಾವ 312/16 ಇದನ್ನೇತರ ದಾಖಲಿಸಿದ್ದಾರೆ. ಈ
ದಾವೆ ಮಾಡೋ ಮುಂಚೆ ಧಾರವಾಡದಲ್ಲಿ ಇಲ್ಲಿ ಏನಾಗಿದೆ ಅಂದರೆ KIDBಗೆ ಹೋಗಿ ಅಧಿಕಾರಿ ಅವ್ರನ್ನ ಕೂಡ ಈ ಅಧಿಸೂಚನೆ ಹೊರಡಿಸಿದಾಗ ಅವರನ್ನು ಸಹ ಪ್ರತಿವಾದಿ 10 ಎಂದು ಕಾಣಿಸಿತ್ತು. ಅಂದರೆ ಅಲ್ಲಿ ಅದರ್ ಸೈಡು 10ನೇದವ್ರನ್ನಾಗಿ KIDB ಅವ್ರನ್ನ ಕೂಡ ಮಾಡಿದ್ದಾರೆ. ಇಲ್ಲಿ ಸದರಿ ದಾವಾ ಚಾಲ್ತಿಯಲ್ಲಿದೆ. ಇನ್ನು ಕೋರ್ಟ್ನಲ್ಲಿ ಏನಂತಂದ್ರೆ ಕೋರ್ಟ್ಗಿಂತ ಇವ್ರು ದೊಡ್ಡವರ ಹೆಂಗೆ KIDB ಅವ್ರು ಹಿಂಗೆ ಯಾಕಾದ್ರು? ವೀಕ್ಷಕರೇ, ಇದು 26ನೇ ಎಪಿಸೋಡ್, ಇದು 26ನೇ ಎಪಿಸೋಡ್ ಅಂತ ಹೇಳ್ತಾನೆ. ಇಲ್ಲಿ ಸದರಿ ದಾವೆ ಚಾಲ್ತಿಯಲ್ಲಿರುವಾಗ ನೀವು ಏನೂ ಪೇಮೆಂಟ್ ಮಾಡಬೇಡ್ರಿ ಅಂಥೇಳಿ 2 ಬಾರಿ ನಾವು ಲೆಟರ್ ಕೊಟ್ಟಿದ್ದೀವಿ. ಇಲ್ಲಿ ಪರಿಹಾರ ಅಥವಾ ಕಾಂಪನ್ಸೇಷನ್ ಏನಿದೆಲ್ಲ ಪಟವಡೆ ಮಾಡಬೇಡ್ರಿ ಅಂತ ಕೊಟ್ಟ ಮೇಲೆ ಕೂಡ KIDB ಅಧಿಕಾರಿಗೆ ಮನವಿ ಪತ್ರ ನೀಡಿದ ಮೇಲೆ ಕೂಡ ಕೇಸ್ ಪೆಂಡಿಂಗ್ ಅಂತ ಗೊತ್ತಿದ್ದು ಕೂಡ ಅವರು ಕೂಡ 10ನೇ ಪಾರ್ಟಿ ಅಂತ ಗೊತ್ತಿದ್ದು ಕೂಡ ಸಾವಕ್ಕನ ಹಿಸ್ಸೆ ಹಣ ಏನಿದೆಲ್ಲ ಗೊತ್ತಾಯ್ತಲ್ಲ ಎತ್ತಿ ಹಾಕ್ಲಿಕ್ಕೆ ಅಂತ ಹೇಳಿ ಈ ಆರೋಪಿತರು ಪ್ಲಸ್ KIDB ಅಧಿಕಾರಿಗಳು ಮಿಲಾಪಿಯಾಗಿ ಸದರಿ ಆಸ್ತಿ ಸಂಬಂಧಿಸಿದ ದಾಖಲೆ ನಾಶಪಡಿಸಿ ಅವರು ಕೊಟ್ಟಿದ್ದು ಮೋಸದಿಂದ ಕಾನೂನು ಬಾಹಿರ KIDB ಅಧಿಕಾರಿಗಳ ಭೂ ಸ್ವಾಧೀನಪಡಿಸಿಕೊಂಡು ಒಟ್ಟು 4,09,25,500 ರೂಪಾಯಿ ಹಣದ ಪೈಕಿ ಅರ್ಧ ಹಣವನ್ನು ಫಿರ್ಯಾದಿಗೆ ಕೊಡದೆ ಸಂಪೂರ್ಣ ಹಣ 3/9/2020 ನೆನ್ಪಿಟ್ಕೊಳ್ಳಿ, 3 ಸೆಪ್ಟೆಂಬರ್ 3ನೇ ತಾರೀಕು 2020ರಂದು ಆರೋಪಿತರಿಗೆ ವರ್ಗಾಯಿಸಿ ಫಿರ್ಯಾದಿಗೆ ಮೋಸ ಮಾಡಿದ್ದಾರೆ. ಅಂದರೆ ಸಾವಕ್ಕನಿಗೆ ಮೋಸ ಮಾಡಿಬಿಟ್ಟಿದ್ದಾರೆ. ಇಲ್ಲಿ KIDB ಅವ್ರ ಜೊತೆ ಈ ವಿಷಯದಲ್ಲಿ ರಾಜು ಜುಲ್ಪಿ ಅನ್ನೋರು ಮಾತಾಡ್ತಾರೆ. ಸಾವಕ್ಕನ ಜೊತೆ ನಾವು ಮಾತಾಡ್ತೀವಿ, ಏನಾಗಿದೆ ಯಾಕೆ ಹೇಳ್ತಾರೆ ನಾವು ಈ ಉಲ್ಲೇಖದ ಜೊತೆಗೆ. ರಾಜು ಅನ್ನೋರು ಯೋಧರು, ನಿಮಗೆ ಗೊತ್ತಿರಲಿ, ಅವ್ರದ್ದು ಸಮಸ್ಯೆ ಇತ್ತು. ಗರುಡ ಟಿವಿಗೆ ಬಂದಿದ್ರು. ಅವರ ಎಪಿಸೋಡನ್ನು ಕೂಡ ಈಗ 27ನೇದಾಗಿ ನಾನು ಹಾಕ್ತೇನೆ. ಇಲ್ಲಿ ಅದಕ್ಕಿಂತ ಮುಂಚೆ ರಾಜು ಅವರು ಶಂಕರ್ ತಳವಾರ್ ಅನ್ನೋರ ಜೊತೆಗೆ ಏನು ಮಾತಾಡಿದ್ದಾರೆ ಅಂತ ಹೇಳಿ ನಿಮಗೆ ಕೇಳಿಸ್ತೇವೆ. ನಂತರ ನಿಮಗೆ ಗೊತ್ತಾಗತ್ತೆ ಇಲ್ಲಿ ಒಳ ಮಿಲಾಪಿ, ಹೊರ ಮಿಲಾಪಿ, ಹೊರ ಮಾತುಗಳು, ಒಳ ಮಾತುಗಳು ನೀವೇ ಕೇಳ್ಬಿಡಿ ಸ್ವಾಮಿ. ಆದರೆ ಈ ವಿಚಾರದಲ್ಲಿ ಶಂಕರ್ ತಳವಾರ್ ಅವ್ರದ್ದು ಯಾವುದು ಕೈ ಇಲ್ಲ ಅಂತ ಹೇಳ್ತಾರೆ. ಸರ್ ನಮಸ್ಕಾರ ರೀ. ನಮಸ್ಕಾರ ನಮಸ್ಕಾರ. ಆರಾಮದ್ರಿ? ಆರಾಮ್ ನೋಡ್ರಿ ಸರ್. ಅಲ್ಲೂ 22 ಲಕ್ಷ ರೂಪಾಯಿ ಕೊಡ್ತೀನಿ ತಂದಿರ್ತಾವೆ, ತೊಗೊಳಕ ಇಲ್ಲ ನಿಮ್ಗೆ. ಸರ್ ನಾ ಖರ್ಚು ಮಾಡಿದ್ದ 10 ಲಕ್ಷ ರೂಪಾಯಿ ಸರ್. 2 ಸರಿಗೆ ಆತ್ ಸರ್. 2 ವರ್ಷ ಕೊಡ್ತಾನೆ ಕೂಡ ನಾತೆ ಇನ್ನೂ ತನಕ ಏನಿಲ್ಲ ಸರ್. 2 ಸರಿಗೆ ಆತ್ ಸರ್. ಅವ್ರು ಖರ್ಚಾಗತ್ತೆ 2 ಸರಿ ಕಾಂಪ್ರಮೈಸ್ ಬಂದ್ ಕಸ್ ನಾವ್ ಹೊಳ್ಳಿ ಹೋದನ್ರಿ. ಮೊನ್ನೆ ಬಂದಾಗು ಸರ ಅವ್ರು ಸತ್ಯಾಪರ ಇದ್ರಿ. ಅಲ್ಲಿ ಕೋಟ್ ಅಂತೀರ ಮತ್ ನಾನ ಗಾಡಿ ತೆಗೆದು ಕೊಟ್ಟ ಕಸಲ್ಲ ಅಂತ. ಹ್ಞೂ ರೀ ಸಾಟರ್ಡೆ ಬರ್ತಾನೆ ಅಂತಂದಾರು. ಹೊಳ್ಳಿ ಬಂದಾರ ಬರ್ಬೇಕ್ರಿ, ಏನಾರು ಹೇಳ್ಬೇಕ್ರಿ. ಹೊಳ್ಳಿ ಏನು ಇಲ್ಲ ಅಲ್ರಿ. ಅದಕ್ಕಿಂತ ಮೊದಲ ಹ್ಞೂನ್ರಿ ಒಂದ್ ಮಾತು ಹೇಳಿಂಗ. ಹ್ಞೂ ಸರ್. ಈಗ ನಿಂದ ಎಷ್ಟ್ ಬೇಕು ಅಮೌಂಟ್ ಹೇಳ. ನಿಮ್ ನೋಡ್ರಿ ಸರ್, ನಿಮ್ದ ನೀವು ನಾ ಇಲ್ಲೋ ರಾಜು. ಹ್ಞೂ ಸರ್. ನೋಡ ನಿಮ್ ಕೈ ಸರಲ್ಲ. ನಾ ಒಂದ್ ಮಾತು ಹೇಳಿ ಸರ್, 2 ನಿಮಿಷ ಮಾತಾಡಿ ಸರ್. ಹೇಳ್ರಿ. ನಾನು ಮೇಡಮ್ಗೂ ಇದನ್ನ ಏನ್ರಿ, ಮೇಡಮ್ ನಮ್ಗೆ ಜಗಳ ಬೇಡ, ಎಲ್ಲಾ ಸಂಬಂಧಿಕರು ಏನ್ ಬೇಡ್ರಿ, ಅವ್ರನ್ನ ಕರೆಸ್ರಿ. ಇಷ್ಟ ಅನ್ಯಾಯ ಆಗೈತ್ರಿ. ನಮ್ಗೆ ಕೊಡ್ಕೊಂತ ನಮ್ಮ ಅಜ್ಜಾನು ಸತ್ತೋದ್ ಹಿಂದ 10 ವರ್ಷ ಇಡ್ತಾಕ್ಸಿರ. ಹೊಳ್ಳಿ ಅವ್ರ ತಮ್ಮನು ಮಲ್ಲಪ್ಪ ಸತ್ತೋದ್ರಿ. ಮತ್ ಹೊಳ್ಳಿ ಕೇಸ್ ಹಾಕಿರಲ್ರಿ. ಅವನ್ ಸತ್ತೋದ್ ಪಾಪ. ನಾನು 10 ಲಕ್ಷ ರೂಪಾಯಿ ಹಾಕಿನಿ ಸರ್. ಇವ್ರು ಕೊಡ್ಕೊಂತ ಬಂದ್ರ ಮತ್ ನಾವು ಹಾಕಿ 5 ವರ್ಷ ಸರ್ ಸ್ಟಾರ್ಟ್ ಇದೆ. ಕೊಡ್ಕೊಂಡ್ ಹಂಗ ಬಂದ್ರಿ. ನಾ ಬಡ್ಡಿ ತಿಂಗಳ 6,000 ರೂಪಾಯಿ ಬಡ್ಡಿ ಕಟ್ತೇನೆ ಸರ್. 2 ಲಕ್ಷ 300 ರೂಪಾಯಿದಾಗ್ರಿ. ನನಗೂ ಹೆಂಡತಿ ಮಕ್ಳು ಅದಾವ ಸರ್. ನಾ ಎಲ್ಲ ಏನಂದ್ರೆ ಅಲ್ಲ, ನಾ ಬ್ಯಾಡ್ರಿ. ನಮ್ ಪರ್ಸನಲ್ ಸರ್ ಅದ್ ನಾವ್ ಹಾಕಿದ್ರೆ ನಮ್ ಅನ್ಭವಿಸ್ತೇವೆ ನಾವು ಅದನ್ನ. ನಾವು ಇಷ್ಟೆಲ್ಲಾ ಮಾಡ್ಕೊಂಡ್ ಇದ್ಕೊಂಡ್ ಇವ್ರು ರೊಕ್ಕ ಇದ್ದಾರ ಸರ್. ಹೆಂಗ್ ಮಾಡಿವ್ರಿ ಅವ್ರ ಪಾರ್ಟಿ ಸಂಗ್ ಕರಿಯಾಕ್ ತರಲ್ ಸರ್. ಅವ್ರ ನಾನು ನಮ್ 11 ಮಂದಿ ನಮ್ಮ ಅತ್ತೆಗಳ್ನ ನಮ್ ಕಾಕಗಳನ್ನೆಲ್ಲ ಕರ್ಸಿ 3 ಸರ್ಗೆ ಸೂಟಿ ಬಂದ. ನಾನು ಒಟ್ಟು ಕರ್ಸಿ ಹ್ಞೂ ಒಂದ್ ಬಂದಿವಿ. ಅವ್ರ ಹೆಂಗತ್ತಾರ ಹ್ಞೂ ಒಂದ್ ಬಂದಿವ್ ಸರ್. ಮತ್ತ ಅಂದ್ರು ಅವ್ರು ಮತ್ತು ಏನಂತಾರ, ಬರ್ತಾರ ಇಟ್ರು ಕೂಡ್ಸ ಅಂತಾರ. 2 ಸರಿ ಕೂಡ್ಸಿಲ್ಲ ಸರ್ ನಾನು. ಮತ್ ಮೊನ್ನೆ ಆ ಬುಡ್ಡಾಗ ನಾನು ಏನ್ ಸತ್ಯಪ್ಪ ನೋಡ್ಬೋದ್ರಪ್ಪ, ನಿಮ್ಗೆ ಏನ್ ಬೇಡಪ್ಪ ಸಾಗಾಯ್ತು ನಮ್ಗ, ನೀವ್ ಏನಂತಿರ್ಲಪ್ಪ ಅಂದ್ಕ ಸಾಟರ್ಡೆ ಬರ್ರಿ, ನಿಮ್ಗೆ ಇಷ್ಟು ಕೊಡ್ತೇವೆ ಅಂತ ಹೇಳಿರ ಮಾತು ಮುಗ್ದ. ಇವತ್ತು ಎಷ್ಟೋ ದಿನ ಶನಿವಾರ ದಿನ ಬರ್ತಾನೆ ಅಂತಂದ್ರೆ ಹೊಳ್ಳಿ ಅವ್ರು ಏನಿಲ್ಲನ್ರಿ. ಮತ್ತು 1.5 ತಿಂಗಳ ಸರ್. ಹಂಗಾರ ಹೆಂಗ ಎಷ್ಟು ಅಂತ ನಾವು ನಮ್ಮನ್ನ ಬಡವರ್ದೇವಿ ಅಥವಾ ನಮ್ಗೆ ಏನಿಲ್ಲ ಅಂತ ನಾವು ಎಷ್ಟು ಅನ್ಮನ್ಸು ಸರ್. ಅದಕ್ಕ ನಾನು ಈಗ ಬರೋದ್ರಾಗ ಅರ್ಧ ಅಂತ ಹೇಳ್ಬಿಡ್ರಿ ಸರ್. ನಿಮ್ ಕೈ ಆಯ್ತವ್ರಿ ಸರ್. ನಾನ್ ದೇವ್ರ ನೀವು ಮನಸ್ ಮಾಡ್ರಿ ಸರ್. ನಿನಗ ಮಾತು ಕೊಟ್ಟಿನಿ ಪಾಪ, ನನ್ನ ನಂಬಿನಿ, ನಾನು ಅದನ್ನ ಉಳಿಸ್ಕೋಬೇಕು. ಅದನ್ನಂತ ನಾ ಬಿಟ್ಟು ಕೊಡುದಿಲ್ಲ. ನಿನ್ನ ಬಂದ ಯಾರೋ ವೀರೇಶ್ ಬಂದಿದ್ದ, ನಮ್ ದೊಡ್ಡಪ್ಪನ ಕರ್ಕೊಂಡ್ ಬಂದಿರ್ತಾನ. ಹೌದಲ್ರಿ? ಬಂದಿದ್ದ. ಇಲ್ರಿ ಕೋರ್ಟ್ ಆರ್ಡರ್ ನಮ್ ಕಡೆ ಆಯ್ತಂದ. ಆರ್ಡರ್ ಆದ್ರಪ್ಪ ಅವ್ನು ರಾಜನ್ ಕರ್ಕೊಂಬರ್ರಿ, ಕರ್ಕೊಂಬಂತ ಹೇಳ್ರಿ, ಅವ್ ತಕರ ಕೊಟ್ಟ ಅಂತ ಹೇಳ್ಬಿಟ್ಟ ಅವ್ರಿಗೆ. ಹ್ಞೂನ್ರಿ ಹೋದ್ರನ್ರಿ.
ಸುಮ್ ಹೋಗ್ಯಾರ ಅವ್ರ ಹುನ್ರಿ ಅದಕ್ಕೆ ಹೆಂಗ್ ಮಾಡೋರು ಅಂತ ಹೇಳ ಸರ. ನಾನು ನಿಮ್ಮನ್ನ ನಡ್ಕಿಡ್ತಾನೆ ಹೇಳ್ತಿಕೊಲ್ಲ ಸ್ವಲ್ಪ ನಿಮ್ಗೂ ಯಾಕಂತ ಹೇಳ್ತಾನೆ ತಿಳ್ಕೊರೋ ಸ್ವಲ್ಪ ಇದನ್ನ. ನಿಮ್ಗ ಮೋಸ ಮಾಡ್ಯಾರಲ್ರಿ ನಿಮ್ ನಾ ಮೇಡಮ್ಗೂ ಅವತ್ ಹೇಳ್ಬೇಕಂತಾರ ಇದು ಸಿಟ್ಟ ನಿಮ್ ಮೇಡಮ್ ಶಂಕರ್ ಅವ್ರಿಗೆ ಒಂದ್ ಚಾನ್ಸ್ ಕೊಡ್ರಿ, ಒಂದ ತಾಸ್ನ ಮುಗಿಸ್ತಾರ ಅಂತ ಹೇಳ್ರಿ ಮೇಡಮ್ಗೆ ಅವತ್ತ. ಅವ್ರನ್ಯಾಕ ಅಮಿತ್ ಅವ್ರ ಇದ್ರಿ ಅದೇ ಅವ್ರನ್ಯಾಕ ನಡ್ಕೊಂಬರ್ತಾರಿ ಅವ್ರ ಏನಿದ್ರಿ ಅವ್ರು ಏನ್ ಮಾಡ್ತಾರ ಬ್ಯಾಡ್ರಿ ಮೇಡಮ್ ಅವ್ರದಾಗ ಪ್ರಕರಣ ಆಗೈತದ ಅದಕ್ಕೆ ಅವ್ರ ಮುಗಿಸ್ಲಿ ಇದನ್ನ. ನಾ ಯಾಕೆ ನಿಮ್ಗೆ ಮುಂದಿಟ್ಟೆ ಅಂತಂದ್ರ ನಿಮ್ ಕೈ ಕೊಟ್ಟಾರಲ್ಲ ಹೇಳ್ರಿ, ನನಗೂ ಮೋಸ ಬಿಡಾರ ನಿಮ್ ಕಡೆ ಎಲ್ಲರಿಗೂ ಐತಿಲ್ರಿ. ನನಗಂತ್ರ ಪೂರ್ತಿ ಮೋಸ ಮಾಡ ಸಲಾಮ್ ಹೊಡ್ಕೊಂತ ಬರ್ಬೇಕು ಸರ್. ನಾ ನಿಮ್ಮ ಮುಂದೆ ಮೋಸ ಮುಖ್ಯ ಅಲ್ಲ ರಜು. ಅವ್ರ ಅಣ್ಣನ ಅವ್ರ ಅಣ್ಣ ಹಾಸ್ಪಿಟಲ್ ಬೋರಿಂಗ್ ಆತ ಯಾವ್ದು ಜರ್ಮನಿ ಹಾಸ್ಪಿಟಲ್ ರೀ, ಅಲ್ಲಿ ಹೋಗಿ ಸೈ ತಗೊಂಬಂದಿಲ್ಲ ರಾತ್ರಿ 8 ಹೋಗಿದ್ರಿ ಸರ್. 8 ರೊಕ್ಕ ಕೊಡ್ಲಿಲ್ಲ ಇವ್ರು ಮೋಸ ಮಾಡ. ಅಲ್ಲೇ ನಾನು ಬಾಳ ಬೇಜಾರಾಯ್ತು. ಆ ಮಾಡಿ ಹೊಳ್ಳಿ ನಾನು ಅವ್ರ ತಮ್ಮನ ಬಸ ಅಲ್ರಿ ಆ ಬಸಪ್ಪ ಕಡ್ದು ಹೋಗ್ತಿದ್ವಿ ಅವ್ರನ್ನ ಗೊತ್ತತ್ರಿ. ಅಲ್ರಿ ಆ ಬಸಪ್ಪ ಬಂದಿದ್ದಿಲ್ರಿ, ನಾನು ಉಳಿಸಿನಿಲ್ರಿ. ಇಲ್ಲ ಮಾಡಿದ್ ಬಿಡು ಪಾಪ, ಅವನು ಕಣ್ಣೀರ್ ಹಾಕಿದ್ ಬಂದು ಪಾಪ ಎಂತ ಮೋಸ್ಕಾರ ಸುಳೆ ಮಕ್ಕಳು. ಅದಕ್ಕೆ ನಾ ಯಾರು ಬೇಕಾದಾರ ಬಂದ್ ಕೇಳಿರ ನಾ ಶಂಕರ್ ಸರ್ ಇದ್ರ ಮುಗಿದಿತ್ತಲ್ಲ ಮುಗಿದ್ರ ಅಂತ ಹೇಳ್ಬಿಡ ಅವನ ಬೇಕಾದ ಬರ್ಲಿ ನಮ್. ಯಾಕಂದ್ರ ಇತರ ಯಾರ್ಯಾರ ಎಣ್ಣೆ ಆಗೈತಲ್ಲ ಅವ್ರು ಇರ್ಬೇಕ್ರಿ ಇದ್ರಾಗ. ನನಗೆ ನಾನು ಏನ್ ಬೇಜಾರಾಯ್ತು ಗೊತ್ತನ ಹಾಸ್ಪಿಟಲ್ ನಾನ ಅವ ಏನ್ ಗೊತ್ತನ ಶಂಕರ್ ಸರ್ ಇದ್ರ ಸಹಿ ಮರ್ತ ಅಂದನ ಪಾಪ ಮಾಡಿದಪ್ಪ ನಾ ಬಂದಿನಪ್ಪ ಅಂತ. ನಾ ಯಾರ ಮೇಲೆ ಸರ್ ಈಗ ಬಿಡು ನಾನ್ ಮೇ ಇಟ್ಟಿ ರಜು ಇಲ್ಲಂತಲ್ಲ. ಇವ್ರೆಲ್ಲಾ ಹಿಂಗ್ ಮಾಡ್ತಾರಲ್ಲ, ನೀನು ಸ್ವಲ್ಪ ಎಲ್ಲಾ ಇದು ಮಾಡಿ ಪಾಪ ಅನ್ಸ್ಕೊಂಡ್ ತಿನ್ಬೇಕು ಅವ್ರು ಅಂತ ಸುಳ ಮಕ್ಳವ್ರಲ್ಲ. ಎಷ್ಟ್ ಹೇಳಿನಂತ ಕೈ ಮುಗ್ದಿ ಅಂದ್ರೆ ಕಾಲ್ ಬುದ್ಧಿ ಏನ್ರಿ ಬ್ಯಾಡ್ರಿ ಬಂದ್ ಮನಿಗ್ ಬಂದ್ ಅಂತ ಹೇಳ್ರಿ ನೀವು. ಮತ್ ಅವಾಗ ಮೇಡಮ್ ಇದ್ದಾಗ ಏನ್ ಗೊತ್ತ್ರಿ ನಮ್ ದೊಡ್ಡಪ್ಪ ಮನಿಗ್ ಬಂದ್ ಅಂತ ನೀವು ಹೇಳ್ರಂತ ಏನಿಲ್ಲ ಸರ್. ರಾಜು ಸರ್ ನೀವು ಅಲ್ಲಿ ಹೊಂಟಿದ್ರು 5ವರೆಗೆ ಎಲ್ಲೇ ಅವಳಿ ಬಸ್ ಬಿಡ್ತಾರೆ 5 ನಿಮಿಷ ಕೆಲಸ ಸರ್ ಇದ ಬಂದ್ ಮುಗ್ದ್ ಹೋಗತ್ರಿ ಅಂತಂದ್ರ ಎಷ್ಟ್ ದಿಮಾಗ್ ಮಾಡ್ರ ಆ ವೀರೇಶ್ ಎಮ್ಕಿನ್ ಮತ್ ಮಾತಾಡ್ತಾರ್ರಿ ಅವ್ರು. ಏನಾಯ್ತು ಗೊತ್ತನ ರಾಜು ಹೇಳಿಂದ ಶಾರದಾ ಮೇಡಮ್ ಅದಲ್ಲ, ಶಾರದಾ ಮೇಡಮ್ ಕ್ಲಾಸ್ ಮಂಟ ಹಾಕಿ ಅವ್ರ ಮೇಡಮ್ ಅನ್ಪೂರ್ಣ ಅದಲ್ರಿ ಮೇಟಿ ಅವ್ರ ಕ್ಲಾಸ್ಮೇಟ್ ಕೆಸಿಟಿ ಸ್ಟೂಡೆಂಟ್. ಏನಾಯ್ತು ಗೊತ್ತ ರಾಜು ಹೇಳಿಂಗ ನಾವೆಲ್ಲಾ ಮೊದಲು ಮಾಡ್ಕೊಂಡೆವು. ಕೆಲ್ಸ ಆದ್ಮೇಲೆ ಅಲ್ಲಿ ಹೋಗಿ ನಿಮ್ ತಾಳಿ ಬಿಟ್ರ ಸರ್, ನಿಮ್ಮನ್ನ ತಾಳಿ ಬಿಟ್ರ ಸರ್, ಸೈಡ್ ಹಾಕ್ಬಿಟ್ರ ರಾಜು. ನಿನ್ಗೆ ಒಂದ ಮತ್ತೆ ನಿನ್ಗ ರೆಕಾರ್ಡ್ ಫೋನ್ ಏನ್ ಇಲ್ಲ ನಾನು ಹೇಳ ನಿನ್ಗ ನನಗ 50,000 ರೂಪಾಯಿ ಎಲ್ಲಿ ಗಾಂಧಿನಗರದಾಗ ಕೊಟ್ಟನವ. ಗೊತ್ತ ಸರ್. ಅವ್ರ ಮೇಡಮ್ಗೆ ಮನಿಗೆ ಬೇಕಾಸ ಗಾಂಧಿನ 10 ಲಕ್ಷ ರೂಪಾಯಿ ಮಾತಾಡಿದ್ರು 5 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟಾರ, 5 ಲಕ್ಷ ರೂಪಾಯಿ ಬೇರೆ ಆಗಿತ್ತು. ಅದು ಗೊತ್ತ ಸರ್ ನಂಗೆ. ಹೌದು ಕರೆಕ್ಟ್ ನನಗ ನಾ ಹೇಳ್ತೀನಿ ಒಪ್ಪೋತನ 50,000 ರೂಪಾಯಿ ಕೊಟ್ಟಿದ್ದು ಕಾರಣ. ಮತ್ತ ಇವ್ರು ಕೊಟ್ಟಾರ ಏನೋ ಶಿವರು ಅವರು ಸ್ವಲ್ಪ ಇದ್ರಾಗ ಇನ್ವಾಲ್ವ್ ಇದ್ರು ಏನಂತಾರ ಅವ್ರು ಅವ್ರು ಇದ್ರಿ. ಇದೆಲ್ಲ ಗೊತ್ತ ಸರ್ ನಮ್ಗೆ. ಯಾಕೆ ಸುಮ್ಮನೆ ಅಂದ್ರೆ ಮನುಷ್ಯ ದೊಡ್ಡದಲ್ಲ ಸರ್, ಒಂದ್ ಸ್ವಾಭಿಮಾನ. ನಾನು ಹಾಲ್ದಾರ್ದನ್ ಸರ್, ನಾನು ಹಾಲ್ದಾರ್ದ ನನಗೂ ನೋಡ್ರಿ. ಮತ್ತೆ ದೇಶ ರಕ್ಷಣೆ ನಾನೇನು ಕೊಲೆ ಮಾಡ್ತೇನೆ ಏನ್ರ ಇಲ್ರಿ ಸರ್. ಅಯ್ಯೋ ಸರ್ ನೀನ್ ನನ್ಗ ಅನ್ಯಾಯ ಮಾಡ್ಬಿಡುದು. ನನಗೇನ್ ಅಲ್ಲೂ ಮಾತಾಡಿದ್ವು ನಂತರ ನಾ ಎಲ್ಲಾ ಮಾಡಿದ್ಮೇಲೆ ಅಮೌಂಟ್ ಬತ್ತಲ್ಲ ದಿವಸ ಬಂದ್ಮೇಲೆ ಶಾರದಾ ಮೇಡಮ್ ಕಡೆ ಹೋಗ್ತಿದ ಆಕಿನ ತಂಗಿ ಅತ್ತ ಯಾರ ಮಗಳತ್ತ ಗೊತ್ತ ಸರ್. ಅವ್ರಿಗೆ ಮುಂದೆ ಅಲ್ಲ ಹತ್ತಿದ ಮೆಟ್ಲು ಇಳಿಯಬೇಕಲ್ಲ ಸರ್, ಅದ ಮಿಚ್ಚರ್ ಬೇಕಲ್ರಿ. ಅವರನ್ನ ಕೂಡ ಕುರಿ ಮಾಡಿಬಿಟ್ಟಿದ್ದಾರೆ ಈ ವಿಚಾರದಲ್ಲಿ. ಯಾರು ಅವ್ರ ಮೇಡಮ್ ಇದ್ರಂತೆ, ಬಹಳ ಬಲಶಾಲಿ ಅಂತೆ, ಎಲ್ಲ ರೀತಿಯಿಂದ ಅವ್ರ ಬಗ್ಗೆ ಯಾರು ಹೇಳಲ್ಲ ಅಂತೆ ಅಂತ ಹೇಳಿ ಯೋಧರೇ ಹೇಳಿದ್ರು. ಇಲ್ಲಿ ಹೇಳೋದಿಷ್ಟೇ, ಈ ಬಲ ಪ್ರಶ್ನೆ ಅಲ್ಲ, ಮೋಸಕ್ಕೆ ಯಾವುದು ಬಲ ಇರಲ್ಲ. ಯಾಕಂದ್ರೆ ಗೊತ್ತಿದೆ ಈಗ ಸಜ್ಜನ್ ಅವರು ಎಲ್ಲಿದ್ದಾರೆ SL ಅವರು ಅಂತೇಳಿ ನಿಮ್ಗೆ ಗೊತ್ತಿದೆ. 15 ಮಂದಿ ಮೇಲೆ 15 ಅವರು A15 ಬಂದು ಆಫೀಸರ್ಸ್ KIDB. ಮಹೇಶ್ ಸರ್ ಈ ಎಪಿಸೋಡನ್ನು ನಿಮಗೆ ಅರ್ಪಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ. ಇಲ್ಲಿ ಅವರು ಕೂಡ ನಿಮಗೆ ಅಪೀಲ್ ಮಾಡಿದ್ದಾರೆ. ಯಾಕಂದರೆ ನಿಮಗೆ ಎಷ್ಟೋ ಸತಿ ನಾವು ಹೇಳಿದ್ವಿ, ನಾವು ಬಂದು ಕೂಡ ಹೇಳಿದ್ವಿ ಸ್ವಚ್ಛತಾ ಅಭಿಯಾನ ಮಾಡಿ. ಅಫ್ಕೋರ್ಸ್ ನೀವು ಮಾಡ್ತಾ ಇದ್ದೀರಿ. ಈಗ ED ಬಂದಿದೆ, ಜಾರಿ ನಿರ್ದೇಶನದಲ್ಲಿ ಎಲ್ಲರಿಗೂ ನೋಟಿಸ್ ಕೊಡ್ತಾ ಇದೆ. CID ಅಗ್ನಿ ಅವರು ಅದ್ಭುತವಾಗಿ ಈಗ 19 ಕೋಟಿಗೆ ತನಿಖೆ ಮಾಡಿದರು. ಹಾಗೆ ಈ ಸಮುದ್ರ ಮಂಥನ ಏನಿದೆಲ್ಲ ಮುಗಿತಾನೆ ಇಲ್ಲ. ಇಲ್ಲಿ ಹಾಲನೇ ಜಾಸ್ತಿ ಬರ್ತದೆ, ಹಾಲೇ ಬರ್ತಾ ಇಲ್ಲ. ವೀಕ್ಷಕರೇ, 15 ಮಂದಿ ಮೇಲೆ FIR ಮಾಡಿದ್ದಾರೆ. ಅವರ ಲಿಸ್ಟ್ ಹಿಂಗಿದೆ: ಶ್ರೀಮತಿ ಬಸವ್ವ ಚನ್ನಬಸಪ್ಪ ತಿಪ್ಪಣ್ಣವರು ಅಂತೇಳಿ A1, ರವಿ ಶಿವಪ್ಪ ಗಾಳಿ ಅಂಥೇಳಿ A2, ಶ್ರೀಮತಿ ಗಂಗವ್ವ ಶಿವಪ್ಪ ಗಾಳಿ ಅಂಥೇಳಿ ಇಲ್ಲಿ A3 ಇದು, ಶ್ರೀಮತಿ ಶೋಭಾ ಶಂಕರಪ್ಪ ಗಾಳಿ A4, ಶ್ರೀಮತಿ ಸುವರ್ಣ ಆನಂದ್ ಗಾಳಿ ಅಂತೇಳಿ A5 ಇದ್ದಾರೆ, ಶ್ರೀಮತಿ ಭಾರತಿ ಸಂತೋಷ್ ಹುಲ್ಮನಿ ಅಂತೇಳಿ A6, ಹಾಗೆ ಶಂಕರಪ್ಪ ಬಸಪ್ಪ ಗಾಳಿ A7 ಇದ್ದಾರೆ, ಶ್ರೀಮತಿ ಸವಿತಾ ಮಂಜುನಾಥ್ ಅಜ್ಗೊಂಡ್ ಅಂತೇಳಿ A8ನೇದವ್ರು ಇದ್ದಾರೆ, ಶ್ರೀಮತಿ ಫಕೀರವ್ವ ಬಸಪ್ಪ ಗಾಳಿ ಅಂಥೇಳಿ 9ನೇದವರು, ಶ್ರೀಮತಿ ಜ್ಯೋತಿ ಬಸವರಾಜ್ ಗಾಳಿ ಅಂಥೇಳಿ A10, ಕಲ್ಲಪ್ಪ ರಾಯಪ್ಪ ಗಾಳಿ ಅಂಥೇಳಿ A11 ಇದ್ದಾರೆ, ಮಂಜುನಾಥ್ ನಿಂಗಪ್ಪ ಗಾಳಿ A12,
ಮಲ್ಲಪ್ಪ ನಿಂಗಪ್ಪ ಗಾಳಿ A13, ಮಹಾದೇವಪ್ಪ ಕಲ್ಲಪ್ಪ ಗಾಳಿ ಅಂತೇಳಿ A14, ಹಾಗೆ 15 ಅವರು ಆಫೀಸರ್ಸ್ KIDB ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರಲಿ, ಆಕೆ ನಮ್ಮ ಜೊತೆ ಮಾತಾಡಿದಾಗ 10,000 ರೂಪಾಯಿ ಬರೀ ಬಸ್ ಚಾರ್ಜ್ ಇಟ್ಟೀನಿ ಸರ್, ನಾನು ಅಂಗನವಾಡಿ ಕಾರ್ಯಕರ್ತೆ. ನಾನು ಇಲ್ಲಿ ಅಂಗನವಾಡಿಗೋಸ್ಕರ ಸರ್ಕಾರದವ್ರು ಏನೇನೋ ಮಾಡ್ತಾ ಇದ್ದಾರೆ. ಈಕೆ ಪಾಪ ಅವಾಗ ಈಗೇನೋ ಫ್ರೀ ಬಂದಿದ್ದ ಭಾಗ್ಯಗಳು, ದೌರ್ಭಾಗ್ಯ ಇದ್ದಾಗ 10,000 ರೂಪಾಯಿ ಇಡಲೇಬೇಕು. ಯಾಕಂದರೆ ಪ್ರತಿ ಸತಿ ಕೆಂಪು ಬಸ್ ಅಂತಲ್ಲ, ಯಾವ ಸಿಗ್ತಾವ ಅಲ್ಲಿ ನಡಿರಪ್ಪ. ಅಲ್ಲಿಂದ KIDB ಬರಬೇಕು ಅಂದರೆ ನೀಲ್ಜಿಯಿಂದ ಬರಬೇಕು ಅಂದರೆ, ಬೆಳಗಾಂ ನೀಲ್ಜಿಯಿಂದ ಅಲ್ಲಿಂದ ಬರಬೇಕು ಅಂದರೆ ಎಷ್ಟು ದೂರ ಆಗ್ತದೆ. ಬಸ್ ಸ್ಟ್ಯಾಂಡಿಗೆ ಬಂದು ಇಳಿದ್ಮೇಲೆ ಅಲ್ಲಿಂದ ಆಟೋದಾಗ ಬರಬೇಕು. ಯಾಕಂದರೆ KIDB ಸ್ವಲ್ಪ ದೂರ ಇದೆ. ಇಲ್ಲಿ 3/9/2020ರಿಂದ 2/3/2024 ತನಕ ಈ ಕ್ರೈಮ್ ಆಗಿದೆ ಅಂತ ಹೇಳಿ ಸಾವಕ್ಕ ಮಾಯಪ್ಪ ಮೂಡಲ್ಗಿ ಅವರು ಹೇಳ್ತಾರೆ. ಹೇಳೋದಿಷ್ಟೇ ನಾವು. ಈಗ ನೀವು ಯೋಧ ರಾಜು ಅವ್ರ ಜೊತೆಗೆ ಶಂಕರ್ ಅವ್ರು ಏನು ಮಾತಾಡ್ತಾರೆ ಅಂತ ಕೇಳ್ತೀರಾ, ಜೊತೆಗೆ ಸಾವಕ್ಕ ಏನು ಮಾತಾಡ್ತಾರೆ ಅಂತ ಹೇಳಿ. ಇಂಥ FIRಗಳು ಎಷ್ಟು, ಇನ್ನು ಈ ಸುಳಿನಲ್ಲಿ ಎಷ್ಟು ಜನ ಸಾಯ್ತಾರೆ. ರಾಜೇಶ್ವರಿ ಅಂತ ಹೇಳಿ ಅವ್ರದ್ದು ಒಂದು ನಿಮ್ಮ ಕಥೆಯನ್ನು ತೋರಿಸಿದ್ದೀವಿ. ಈ KIDB ವಿಚಾರದಲ್ಲಿ ಗರುಡ ಕೈಯನ್ನು ತೊಳ್ಕೊಂಡು ಬಿಸಿನೀರಿನಲ್ಲಿ ತಣ್ಣೀರಿನಲ್ಲಿ ಬೆನ್ನು ಹತ್ತಿದೆ, ಬಿಡೋ ಪ್ರಶ್ನೆನೇ ಇಲ್ಲ. ನಮ್ಮ ವರದಿಗಳು, ಈಗ ರಾಜವರೇ ಹೇಳ್ತಾರೆ ವಿಧಾನಸೌಧದಲ್ಲಿ ಉಲ್ಲೇಖ ಆದವು, ನಾವೇ ಕೆಲವೊಂದು ದಾಖಲೆಗಳನ್ನು ಕೊಟ್ವಿ. ಅಂದರೆ ಒಂದು ವರದಿ ಮಾಡಿದ ಮೇಲೆ ಸದ್ದು ಮಾಡಬೇಕು, ಒಂದು ಸುದ್ದಿ ಸದ್ದು ಮಾಡಬೇಕು. MB ಪಾಟೀಲ್ ಹೇಳಿದರು CID ಕೊಟ್ಟಿದ್ವಿ, FIR ಆಗಿದೆ ಅಂಥೇಳಿ, ಅಲ್ಲಿ ಉಲ್ಲೇಖ ಕೂಡ ಮಾಡಿದರು. ನಂತರ ಈಗ ಬಂದಿರೋ ಮಹೇಶ್ ಅವ್ರ ಮೇಲೆ ಸಾಕಷ್ಟು ಭರವಸೆ ಇದೆ. ಯಾಕಂದ್ರೆ ಯಾರು ಏನು ಮಾಡಿದಾರೆ ಅನ್ನೋಕ್ಕಿಂತ ಸತ್ಯಮೇವ ಜಯತೆ. ಈಗ ED ಅವರು ಬಂದಿದ್ದಾರೆ, ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಮಿಲಾಪಿ ಕುಸ್ತಿನೇ ಬೇಡ, ಹೊರಗೆ ಬಂದವರು ಹೊರಗಿದ್ದಾರೆ. ನಾನು ಇಲ್ಲಿ ವಿಶೇಷವಾಗಿ ಹೇಳೋದು, ನೀವು ಮಾತಾಡುವಾಗ ಆ ಶಂಕರ್ ಅವ್ರು ಹೇಳುವಾಗ ನೀವು ಕೇಳಿಸ್ಕೊಳ್ಳಿ. ಒಂದು 20 ಲಕ್ಷ ಕೊಡ್ತೀನಿ ಅಂದಿದ್ರಲ್ಲ, ಇಲ್ಲಿ ನಿಮ್ಮ ವ್ಯಾಲ್ಯೂ ನಿಮಗೆ ಕೊಟ್ಟು ಬಿಡ್ಲಿ ಸ್ವಾಮಿ ಅಂತ ಹೇಳ್ತೇವೆ. ಅದು ಅಂದರೆ ಈಗ 2 ಕೋಟಿ ಎಷ್ಟು ಕೊಡಬೇಕು, ಆಕೆಗೆ ಬರಬೇಕಾಗಿದ್ದು ಸುಮಾರು 2-2.5 ಕೋಟಿ ರೂಪಾಯಿ ಬರಬೇಕಾದ್ರೆ ಕೋರ್ಟ್ನಿಂದನೇ ಅದು ಕೊಡಿಸ್ತಾರೆ ಅವಾಗ. ಅಂದರೆ ಕೋರ್ಟ್ಗೆ ಮೀರಿ ನೀವಿಲ್ಲ, ಕೋರ್ಟ್ನಿಂದನೇ ಆಕೆಗೆ ಬರೋ ಮುಂದೆ ನಾವು ತಗೋತೀವಿ ಅಂತ ಕೋರ್ಟಿಗೆ ಹಾಕಿದಾಗ, ಕೋರ್ಟ್ನಿಂದ ಕೊಡಬೇಡಿ ಅಂತ ಹೇಳಿ ನಾವು ಕೋರ್ಟ್ನಲ್ಲಿ ಮ್ಯಾಟ್ರ್ ಇದೆ ಅಂತೇಳಿ ಅವ್ರನ್ನೂ ಪಾರ್ಟಿ KIDB ಅವ್ರನ್ನ ಕೂಡ ಪಾರ್ಟಿ ಮಾಡಿದ ಮೇಲೆ ಕೂಡ ಕೊಟ್ರಿ ಯಾಕೆ ಅಂತ ಹೇಳಿ ಈ ಸಮುದ್ರ ಮಂಥನ 26ರಲ್ಲಿ KIDBಯ ಈ ಮಹಾನ್ ಘಟಾನುಘಟಿಗಳನ್ನು ನಾವು ಕೇಳಕ್ಕೆ ಇಷ್ಟಪಡ್ತೇವೆ. ಏನು ಉತ್ತರ ಕೊಡ್ತೀರಿ ಅಂತ ನಮ್ಗೆ ಗೊತ್ತಿಲ್ಲ. ಯಾಕಂದರೆ ಇದರ ಇನ್ನೊಂದು ಭಾಗ, ಈ ಸಾವಕ್ಕನ ಇನ್ನೊಂದು ಭಾಗ, ಕೆಲವೊಂದು ವಿಶೇಷತೆಗಳನ್ನು ನಿಮಗೆ ತೋರಿಸ್ತೀವಿ. ಆಶ್ಚರ್ಯಕರವಾದ, ಇದು ಹೇಳ್ತಾರಲ್ಲ ಸಬ್ 26 ಬ್ರ್ಯಾಕೆಟ್ನಾಗ A ಅನ್ಕೊಂಡಿರ್ಬೇಕಿದ್ರೆ ನೋಡಿ, ನಿಮಗೆ ಆಶ್ಚರ್ಯ ಅನ್ನಿಸ್ತದೆ. ಇದಾದ್ಮೇಲೆ ಕೂಡ ನೀವು KIDB ಧಾರವಾಡದಲ್ಲಿ ಇರಲಿ ಅಂತಿರೋ ಅಥವಾ KIDB ಅನ್ನೋ ಸಂಸ್ಥೆನ ಈ ಬೋರ್ಡೇ ಬೇಡ ಅಂತ ಹೇಳ್ತಿರೋ ಯೋಚನೆ ಮಾಡಿ. MB ಪಾಟೀಲ್ ಸರ್, ಈ ಎಪಿಸೋಡನ್ನು ನಿಮಗೂ ಕೂಡ ಕಳಿಸ್ತೀವಿ, ನೋಡಿ. ಹಾಗೆ ಮಹೇಶ್ ಸರ್, ತಮಗಂತೂ ಇದು ಅರ್ಪಣೆ ಮಾಡ್ತಾ ಇದ್ದೀವಿ. ನಮಸ್ಕಾರ. ಹಲೋ ಸರ್. ನಮಸ್ಕಾರ. ಸಾವಕ್ಕ ಮುದುಲ್ಗಿ ಅವರಾ? ಹೌದು ಸರ್, ಸಾವಕ್ಕ ಮಾಯಪ್ಪ ಮುದುಲ್ಗಿ ಅವ್ರಿ. ಓಕೆ ಮೇಡಮ್, ನಾನು ಕೃಷ್ಣಮೂರ್ತಿ ಅಂತ ಹೇಳಿ ಗರುಡ ಟಿವಿಯಿಂದ. ಹೇಳಿ ಸರ್. ನಮಸ್ಕಾರ. ತಮ್ದೊಂದು FIR ಕಾಪಿ ಬಂತಮ್ಮ. ನಿಮ್ಗೆ KIDB ಅವರು ನಿಮಗೂ ಕಾಡ್ಲಿಕ್ಕೆ ಶುರು ಮಾಡಿದ್ರೆ ಕಾಣಿಸ್ತದ. ಅಂದ್ರೆ KIDB ಅವರು ಸುಧಾರಿಸಂಗಿಲ್ಲ ಅಂತ ಗೊತ್ತಾಯ್ತು ನಮ್ಗೆ. ಸರ್. ಈಗ ನಿಮ್ದು ಸರ್ವೆ ನಂಬರ್ 364 ಸರ್. ಇಲ್ಲಿ ಎಲ್ಲಿ ಯಾವ ಏರಿಯಾ ಅದು ಸರ್? ಬೇಲೂರು. ಇಲ್ಲಿ ಬೇಲೂರು ಸರ್, ಬೇಲೂರು ರೀ. ಬೇಲೂರ್ದು. ಸೊ ಬೇಲೂರು ಅಂತ ನಿಮ್ದು ಸರ್ವೆ ನಂಬರ್ನಾಗ ನಿಮ್ಮ ರೈತರು ನಿಮ್ಮ ಏನಿದಾರಲ್ಲ, ನಿಮ್ಮ ತಂದೆ ಅಡವ್ಯಪ್ಪ ಬಸಪ್ಪ ಗಾಳಿ ಸರ್. ನಂತರ ರಾಯಪ್ಪ ಬಸಪ್ಪ ಗಾಳಿ ಅವರು ನಿಮ್ಮ ದೊಡ್ಡಪ್ಪ ಅವರು ಮಾಡ್ತಾ ಇದ್ರು. ನಂತರ ನಿಮಗ್ ಮೋಸ ಆಯ್ತು. ನಿಮ್ಮ ಬರ್ಬೇಕಾಗಿದ್ದು ಸುಮಾರು ಒಂದು 2-2.5 ಕೋಟಿ ರೂಪಾಯಿನೇ ತಪ್ಪಿ ಹೋಗಿದೆ ಅಂತ ಹೇಳಿ ದೂರು ಕೊಟ್ಟಿದ್ರಿ, ಹೌದಾ? ಹೌದು ಸರ್, ನಾವು ಕೊಟ್ಟನ್ರಿ. ಒಂದು ವಿದ್ಯಾಗಿರಿ ಸ್ಟೇಷನ್ ಒಳಗೆ FIR ನಂಬರ್ 68/24 ಅಂತ ಹೇಳಿ ದೂರು ಮಾಡಿದ್ರಿ. 7/4/2024ಕ್ಕೆ.
ಹಾ ಸರ್ ಎಫ್ಐಆರ್ ಮಾಡಿನ್ರಿ ನಾ. ಈ ವಿಚಾರದಾಗ ನಾವು KIDB ಸಮುದ್ರ ಮಂಥನ ಅಂತ ಹೇಳಿ ಆಲ್ರೆಡಿ ಈಗ 25 ಎಪಿಸೋಡ್ ಹಾಕಿದ್ವಿ, 26ನೇದಿದು. ತಮಗೆ ಏನ್ ಅನ್ಯಾಯ ಆಗಿದೆ ಅಂತ ಹೇಳಿ ನಾವು ವೀಕ್ಷಕರಿಗೆ ತಿಳಿಸ್ಬೇಕು. ಏನಾಗಿದೆ ಅಮ್ಮ ತಮ್ಗೆ? ಸರಿ ನಾ ಅವ್ರ ಮ್ಯಾಲ ನೋಡ್ರಿ ನಾ ಎಡ್ತಾಕಿಲ್ರಿ ಸರ್. ನಮ್ಮ ಅಪ್ಪ ತೆಗೆದ ಡೂಪ್ಲಿಕೇಟ್ ಮಾಡ್ಕೊಂಡ್ರ ಸರ್ ಅವ್ರು. ದುಡ್ಡು ತಗೊಂಡಿದ್ದಾರೆ? ದುಡ್ಡು ಆಯ್ತು ಸರ್, 4 ಕೋಟಿ ಮ್ಯಾಗ ಶೇರ್ ತಕೊಂಡಾರ್ರಿ ಅವ್ರು. ಅಲ್ಲ ಈಗ ಇದೇನ ಕೋರ್ಟ್ ನಲ್ಲಿ ಕೇಸ್ ಇತ್ತಂತಲ್ಲ, ಏನ್ ಸ್ವಲ್ಪ ಕ್ಲಿಯರ್ ಹೇಳ್ರಿ. 2016 ಕೇಸ್ ಹಾಕಿದ್ವಿ ಸರ್ ನಾವು. 2014 ಕೇಸ್ ಇನ್ನೂ ನಡೀತಾ ಇದೆ ಕೇಸು? ಸರ್ ಚಾಲ್ತಿ ಐತ್ರಿ ಈಗ. ಇನ್ನೂ ಚಾಲ್ತಿ ಇದೆ? ಚಾಲ್ತಿ ಐತ್ರಿ ಸರ್. ಚಾಲ್ತಿ ಇದ್ಲಕ್ಕ ನಾವೇನ್ ಮಾಡಿವಿ ಸರ್, 2000 ಹಂಗ ತಿಂಗಳ ನಮ್ಗೆ ಕೋರ್ಟ್ ಕಟ್ತಿದ್ರಿ, ಹೋಗುದು ಬರೋದು ಮಾಡತಿದ್ರಿ ಸರ್ ನಾವು. ತಿಂಗಳ ತಾರೀಕಿಗೆ ಹೋಗ್ತಿದ್ರಿ ಬರತ್ತಿದ್ರಿ ನಾವು. ನಾವೇನ್ ಮಾಡಿ ಸರ್ 2016 ಕೇಸ್ ಹಾಕಿದ. ಇನ್ನ ಯಾಕೆ ಬಗೆಹರಿ ಅಂತ ಹೇಳ್ರಿ. ನಾ ಏನ್ ಮಾಡಿದ್ರಿ, ಸ್ವಲ್ಪ ದುಡ್ಡು ನಮ್ ಕೊಳೆ ಮೇಲೆ ಹಾಕೋಣ KIDB ಹೋಗ್ತದೆ ನಮಗ ಸುದ್ದಿ ಬಂದ್ರಿ ಸರ್. ನಾವೇನ್ ಮಾಡಿ KIDB ಹೋದಿರಿ ಸರ್. ಯಾವಾಗ್ರಿ ಮೊನ್ನೆ ಜನವರಿ ಫೆಬ್ರವರಿ ತಿಂಗಳಾಗ್ರಿ ಸರ್ ಅಂತ ಹೋಗ್ಬೇಕ್ರ 3-4 ಸಲ ಹೋದಿಲ್ಲ ಸರ್. ಅದ್ರೊಳಗೆ ಏನ್ ಹೇಳ್ರಿ ಸರ್ ಅವ್ರ, ಇಲ್ಲಮ್ಮ ನಿಮ್ ದುಡ್ಡು ಓದಾರು ಯಾರು ಓದಾರ್ರಿ ಸರ್ ಅಂತ ಕೇಳ್ರಿ. ನಾ ನಮಗೆ ಕೇಸ್ ಕೊಟ್ಟೆವು, ಮತ್ ನಾ ನಿಮ್ಗ ಲೀಗಲ್ ಬಿ ಕೊಟ್ಟೆವು, ಕೊಡ್ಬಾರ್ರಿ ಯಾರಿಗೆ ನ್ಯಾಯ ಕೋರ್ಟ್ನಾಗ ಐತಿ, ರೊಕ್ಕ ಯಾರಿಗೆ ಕೊಡ್ಬಾರ್ದು ಹೇಳಿ ಕೊಟ್ಟೆವು ಹೇಳಿ ಸರ್. ನಾ 2016 ಒಂದ್ ನಾ ಅರ್ಜಿ ಕೊಟ್ಟಿನ್ರಿ, ಈ ರೊಕ್ಕ ಯಾರಿಗೆ ಕೊಡ್ಬಾರ್ದು, ಕೋರ್ಟ್ನಾಗ ಕೇಸ್ ಹಚ್ಚಿ ಕೇಸ್ ಮುಗಿದ್ಮೇಲೆ ಯಾರು ಫೈನಲ್ ಆಗ್ತಾ ಅವ್ರು ನೀವು ರೊಕ್ಕ ಕೊಡಕ್ಕೆ ಹೇಳಿ ಒಂದು ಅರ್ಜಿ ಕೊಟ್ಟಿನ್ರಿ ಸರ್. ನೀವು ಆಲ್ರೆಡಿ KIDB ಕೊಟ್ಟಿದ್ರಿ? 2016 ನಾವು ಕೊಟ್ಟೇರಿ ಸರ್, ಅರ್ಜಿ ಬರ ಕೊಟ್ಟೇನ್ರಿ ನಾ. ಈಗ ಇನ್ನೊಂದು ನೀವು ಇವ್ರನಲ್ಲಿ ಪಾರ್ಟಿ ಕೂಡ ಮಾಡಿದ್ರಲ್ಲ KIDB ಅವ್ರನ್ನ ನಿಮ್ಮ ದೂರ್ನಲ್ಲಿ, ಆ ಕೇಸ್ನಾಗ KIDBನವರು ಇದ್ರು? ಇದ್ರು ಸರ್, ಇದ್ರಿ. ಸೊ ಅದು ಗೊತ್ತಿದ್ದು ಪೇಮೆಂಟ್ ಮಾಡಿ ನಿಮಗ್ ಮೋಸ ಮಾಡಿದಾರಂತ ನೀವು ದೂರ್ ಕೊಟ್ಟಿದ್ರಿ? ಹೌದ್ರಿ. ಈಗ ಇಲ್ಲಿ ನಿಮ್ಮ ದೂರ್ನಲ್ಲಿ ಇವ್ರು ಹೇಳಿದ್ರಲ್ಲಮ್ಮ, ನಿಮ್ಮ ರಾಯಪ್ಪ ಅವರು ಮರಣದಾದ್ಮೇಲೆ ಅಂದ್ರೆ ನಿಮ್ಮ ದೊಡ್ಡಪ್ಪ ರಾಯಪ್ಪ ಮೊಮ್ಮಕ್ಕಳು ಸರ್ ಅವ್ರ, ನಮ್ ದೊಡ್ಡಪ್ಪನ ಮೊಮ್ಮಕ್ಕಳ ತಗೊಳ್ಳ ರೊಕ್ಕ ಈಗ. ಅಲ್ಲ ಈಗ ಕಲ್ಲಪ್ಪ, ನಿಂಗಪ್ಪ, ಬಸಪ್ಪ, ಶಿವಪ್ಪ ಮತ್ತೆ ಬಸಪ್ಪ ಅಂತ ಏನಿದಾರಲ್ಲ ಇವರು, ಅವ್ರು ನೋಡ್ರಿ ಕಲ್ಲಪ್ಪ ನಮ್ಮ ಅಣ್ಣ ದೊಡ್ಡಪ್ಪನ ಮಗ ರೀ. ದೊಡ್ಡಮ್ಮ ಅವ್ರದ್ದು ಹೆಸರು ಮಾತ್ರ ಇದೆ, ನಿಮ್ ಹೆಸರೇ ಇದ್ದಿದ್ದಿಲ್ಲೇನ್ರಿ ಅದರಲ್ಲಿ? ನಮ್ ಹೆಸರೇ ಇಲ್ಲಾಗ ಮತ್ ನಾ ಮತ್ ಹೊಳಿ ಮಾಡ್ರಿ, ದೂರ ಮತ್ ಹೋಗಿ ಬಂದು ಹೋಗಿ ಮೇಲೆ ಇಷ್ಟ ಕೊಡೋದು ಏನ್ರಿ ಸರ್ ನಾ. ನಮ್ದು ಏನು ಇಟ್ಟೇ ಇಲ್ರಿ, ಅವ್ರು ನಮ್ಗೆ ತಗೋಬಿಟ್ಟಾರ, ಡೂಪ್ಲಿಕೇಟ್ ಮಾಡಿ ತಕೊಂಡ್ಬಿಟ್ಟಾರ ಸರ್. ಡೂಪ್ಲಿಕೇಟ್ ಆಗಿದೆ? ಡೂಪ್ಲಿಕೇಟ್ ಆಗೈತೆ ಸರ್. ಈಗ ನೀವು ನ್ಯಾಯಾಲಯಕ್ಕೆ ಸಿವಿಲ್ ದಾವಾ ಹೂಡಿದ್ರಲ್ಲಮ್ಮ, OS ಇದು 312/2016 ಅದು? ರೀ 2006-17 2016 ಕೊಡೋಣ ಸರ್. 312/2016. 16 ಈಗ ಅದಾದ್ಮೇಲೆ ಈಗ SLO ಇದಾರಲ್ಲ, ಭೂ ಸ್ವಾಧೀನ, ಅವರು ನೋಟಿಫಿಕೇಶನ್ ಇದು ಮಾಡಿದಾಗ ಅವ್ರನ್ನ ನೀವು ಕೂಡ ಪಾರ್ಟಿ ಮಾಡಿದ್ರಿ ನಿಮ್ ಕೋರ್ಟ್ ಕೇಸ್ನಾಗೆ? ಮಾಡಿದ್ರಿ. ನಂತರ ಈಗ ಅದು ದಾವೆ ಚಾಲ್ತಿ ಇರೋ ಮುಂದೆನೆ ನಿಮ್ಗೆ ರೊಕ್ಕ ಪೇಮೆಂಟ್ ಮಾಡ್ಬಿಟ್ಟಾರ ನಿಮ್ಮನ್ನ, ಅಂದ್ರೆ ನಿಮ್ ತಕರಾರನ್ನ ಅವರು ಒಗದು ಬಿಟ್ಟಾರ, ಪೇಪರ್ ಹರಿದು ಹಾಕ್ಬಿಟ್ಟಾರ. ಅಂದ್ರೆ ನಿಮ್ಮ ಹಿಸ್ಸೆ ಏನೈತಲ್ಲಮ್ಮ, ನಿಮ್ದು ಅಮೌಂಟ್ ಬರ್ಬೇಕಾಗಿದ್ದ ಏನೈತಲ್ಲ 4,09,25,000 ಒಳಗೆ ಅರ್ಧ ನಿಮಗ್ ಬರ್ಬೇಕಾಗಿತ್ತದು. ಅದನ್ನ ಎತ್ತಿ ಹಾಕ್ಲಿಕ್ಕೆ ಅಂತಾನೆ ಈ ರೀತಿ ಮೋಸ ಮಾಡಿದಾರೆ ಎಲ್ಲಾರು, ಅದು ಆರೋಪಿತರು ಮತ್ತು ಇವರು KIDB ಅವ್ರು ಮಿಲಾಪಿ ಆಗಿದಾರೆ ಅಂತ ಹೇಳ್ತೀರಿ ನಮ್ಮ? ಹೌದು ಸರ್. ಈಗ ನೋಡ್ರಿ ನಮ್ಗ ಅವ್ರ ಕೇಸ್ ನಡ್ಯಾಕಾಗಲಿ ಸರ್, ಅವ್ರು ರೊಕ್ಕ ಕೊಟ್ಟಾರಿ, ಕೊಟ್ಬೇಕು. ನಾ 3-4 ಸಲ ಹೋಗಿ ಬಂದ್ರಿ ಸರ್. ಅವ್ರು ನಮ್ಗೆ ಹಿಂಗ್ ಗೋದಾರಮ್ಮ ಹಿಂಗ್ ಬಿಟ್ಟಾರಮ್ಮ ಅಂತ ಏನು ಹೇಳಿಲ್ರಿ ಸರ್ ಅವ್ರು ನನಗ. ನಂತರ ಏನ್ ಮಾಡ್ರಿ, ನಾ ಶೀಟ್ಗೆ ಎದ್ದು ಹೋದಿನ್ರಿ ಅಲ್ಲಿ ನಂಗ ಏನ್ರ ನಮ್ ಕೇಸ್ ನಡ್ಯಾಕಾಗಲಿ ರೊಕ್ಕ ಹೆಂಗ್ ಕೊಟ್ರಿ ನೀವ? ನಾವ್ ಸ್ವಲ್ಪ ಕಿವಿ ಬಿಡೋಣ ಹೋದಿನಿ ಸರ್. ಅದು ಯಾವಾಗ್ರಿ 2 ತಿಂಗಳು ಇರ್ತಾಗ ಸರ್, ಇವತ್ತು ಬಾ ನಾಳೆ ಬಾ, ಇವತ್ತು ಬಾ ನಾಳೆ ಬಾ, ಇವತ್ತು ಹೋಯ್ಕಿನ ಅಂತ ಹೇಳ್ರಿ. ನಾವ್ ಒಂದ್ಸಲ ಹೋದಿನ್ರಿ, ಯಾವಾಗ್ರಿ ಜನವರಿ ಫೆಬ್ರವರಿ ಹೋದಿನ್ರಿ ಸರ್. ಫೆಬ್ರವರಿ ಹೋಗೋಣ ಅದೊಂದ್ ತಿಂಗಳು ಮುಗಿಸೇ ಬಿಟ್ರಿ. ಇಲ್ಲಮ್ಮ ನೀ ಕೊಡ್ತಾನ 16 ತಾರೀಕಿಗೆ ಬಾ, 20 ತಾರೀಕಿಗೆ ಬಾ, ಈಗ ಇಲೆಕ್ಷನ್ ಬಂದೈತಿ, ಇಲೆಕ್ಷನ್ ಮುಗಿಯಾಕ ಹಿಂಗೆಲ್ಲ ಮಾಡಕತ್ತ ಸರ್. ಇಲೆಕ್ಷನ್ ನಿಮ್ಗೆ ಮುಂದೈತಿ ಸರ್, ನನಗೆ ಈಗ ಲಿಸ್ಟ್ ಕೊಡ್ತೀವಿ ಏನ್ರಿ ನಾ. ನನಗೆ ಕೇಸ ನಡ್ದೈತಿ ಕೋರ್ಟ್ನಾಗ, ನಾ ಲಿಸ್ಟ್ ಕೋರ್ಟಿಗೆ ಕೊಡ್ತೇನೆ ಮತ್ತ. ಮತ್ತ ಕೋರ್ಟ್ನಾಗ ಕೇಸ್ ಹೇಳಿಲ್ರಿ ಸರ್ ಅವ್ರು. ಮತ್ತೆ ಕೋರ್ಟ್ನಾಗ ನಾವು ಲಿಸ್ಟ್ ಕೊಟ್ರೆ ಅವ್ರ ಮುಂದೋಡ್ಸಾರ ಸರ್. ಪಾಪ ಅವ್ರ ಮಾಡ್ಯಾರ ಹೇಳ್ರಿ ನೋಡೋಣ. ಈ ಕೋರ್ಟ್ನಾಗೂ ಗೊತ್ತಿಲ್ರಿ ಸರ್, ಮತ್ತೆ ಈ ಕಡೆ ನಮಗೂ ಗೊತ್ತಿಲ್ರಿ. ಆ ನಮ್ಮನೆ ಡೂಪ್ಲಿಕೇಟ್ ಮಾಡಿ ರೊಕ್ಕ ತಕೊಂಡ್ರಿ. ಈಗ ಒಂಥರ ಈಗ ಕೋರ್ಟಿಗೂ ಮೋಸ ಮಾಡ್ಯಾರಲ್ರಿ ಇವ್ರು? ಕೋರ್ಟಿಗೆ ಮೋಸ ಮಾಡ್ತಾರ ಸರ್. ಅವ್ರು ಕಿವಿ ಮೇಲೆ ಎಲ್ಲಿ ಸರ್, ಕೋರ್ಟ್ ಮೇಲೆ ಕಿವಿ ಮೇಲೆ ಹಾಕಿಲ್ರಿ ಇವ್ರು. ನಮಗೆ ಮಾಡ್ತಾರ ಸರ್ ಸುಳ್ಳ. ಇವತ್ತು ವಕೀಲ್ ಚಲೋ ಇಲ್ಲ, ನಾಳೆ ಆರಾಮಿಲ್ಲ, ಮತ್ ಬೇರೆ ವಕೀಲ್ ನಡೆದು ಮತ್ ಅವ್ನು ವಕೀಲ್ ಮಾಡೋ ಹೊಂಟಾರ ಸರ್ ಅವ್ರು.
ಓ ಮುಂದ ದುಡ್ಡು ತಿಂದಿದ್ದು ಮುಚ್ಚಿಟ್ಕೊಂತ ಹೊಂಟ್ಬಿಟ್ಟಾರ ಅವ್ರು. ಹಾ ಮುಚ್ಚಿರೋ ಹೊಂಟಾರೆ ಸರ್. ಅವ್ರ ವಕೀಲ ರೊಕ್ಕ ತಗೊಂಡಿರ್ತಾರೆ. ಓಕೆ, ಈಗ ಸಾವಕಾರ ನಿಮ್ಗೆ ಅನುಮಾನ ಬಂದಿದ್ದೆ ಯಾವಾಗ ಹೆಂಗೆ? ನನಗೆ ಅನುಮಾನ ಬಂದ್ರಿ ಜನವರಿ ಅನುಮಾನ ಬಂತ್ರಿ. ಅದ ನಾ ಹೋಗೇನ್ರಿ ಸರ್. ಅಲ್ಲಿ ಹೋದ್ರಾಗ ಅವಾಗೇ ಮಾಡ್ರಿ, ಇಲ್ಲಮ್ಮ ನಿಮ್ ಇನ್ನೊಂದ್ 2 ದಿನ ಬಾ, 4 ದಿನ ಬಿಟ್ಟು ಬಾ, 5 ದಿನ ಬಿಟ್ಟು ಬಾ, ಹೆಂಗ ಮಾಡಾಕತ್ತೀರ. ಯಾವಾಗ ರಾಯಬಾಗದಿಂದ ರೀ ಅವ್ರ ಬರ್ಬೇಕು ಎಷ್ಟು ಗಂಟ್ರಿ ಮುಂಜಾನೆ ಬೆಳಿಗ್ಗೆ 6ಕ್ಕೆ ಹಚ್ಚಿನ್ರಿ, 10ಕ್ಕೆ ಅವ್ರ KDB ಇರ್ತೀನ್ರಿ. ನೀವ್ ಇರೋದು ರಾಯಬಾಗ್? ಹಾ ರಾಯಬಾಗ್ ರೀ. ರಾಯಬಾಗದಾಗ ಯಾವ ಊರ್ ಅಂದ್ರಲ್ಲಮ್ಮ? ನಿಲ್ಜಿರಿ ಸರ್, ನಿಲ್ಜಿರಿ. ನಿಲ್ಜಿ ಒಳಗಿಂದ ಬರ್ಬೇಕು. ಇಲ್ಲಿ KDBಗೆ ಎಷ್ಟೊತ್ತಿ ದಿನ ಬರ್ತಿದ್ರಾ? ದಿನ ಬರ್ತೀನಿ ಸರ್. ನಾ ಒಂದ್ ದಿನ ಬಿಟ್ಟು ಇದ್ದಾರ ನೋಡ್ರಿ ನಾವ್ ಅಲ್ಲಿ KDB ರೀ. ಮತ್ ಇಲ್ಲಿ ಏನ್ ಮಾಡ್ತಿದ್ರ ಅವ್ರು? ನಿಮಗ್ ಗೈಡ್ ಮಾಡ್ಬೇಕಾಗಿದ್ KDB ಅವ್ರು? ನೋಡ್ರಿ ಹೋಗ್ತೀನ್ರಿ. ಇಲ್ಲಮ್ಮ ಇವತ್ ನಾಳೆ ಬಾ, ಅವ್ನ್ ಸಾಹೇಬಿಲ್ಲ, ಅವ್ನ್ ದೊಡ್ಡ ಸಾಹೇಬಿಲ್ಲ, ಸಣ್ಣ ಸಾಹೇಬಿಲ್ಲ, ಹಿಂಗ್ ಹೇಳ್ತಿರ್ತಾರ ನಮಗ ಅವ್ರು. 10 ದಿವಸ ಕಂಟಿನ್ಯೂಸ್ ಬಂದ್ರಿ ನೀವು? ಕಂಟಿನ್ಯೂಸ್ 1 ತಿಂಗಳು ಬಂದ್ರಿ ಸರ್. ನಾನು ಧಾರವಾಡಕ್ಕೆ KDB 1 ತಿಂಗಳು ಎಡ್ತಾಕೇರಿ ನೀವು? ಹಾ ಎಡ್ತಾಕೆ ಸರ್. ನಾನು ನೌಕರಿ ಬಿಟ್ಟು ಹೇಳ್ತೇನೆ ಸರ್. ನಾನು ಅಂಗನವಾಡಿ ಟೀಚರ್, ನಾನು ನೌಕರಿ ಇಲ್ರಿ, ರಜಾ ಇಲ್ರಿ ಅಂತ ಹೇಳಿದ್ರೆ ಪರಿಸ್ಥಿತಿ ಅದ್ರ ಕಡೆಗೆ 1 ತಿಂಗಳು ಬಿಟ್ಟು ಕೊಟ್ಟಾರ ಸರ್ ನಂಗೆ ಅವ್ರ. ಓಕೆ. ಸೊ ಈಗ ನಿಮ್ಮ ಪ್ರಕಾರ ಯಾರ್ಯಾರ್ದು ಇಲ್ಲಿ ಮಿಲಾಪಿ ಆಗಿದೆ, SLO ಗಿಸೋಲು ಎಲ್ಲಾರ್ದು ಅಂತ ನೀವು ಹೇಳಿದ್ರಿ ಅದರಲ್ಲಿ? ಹಾ ರೀ. ಸೊ ಈಗ ಹೆಡ್ ಆಫೀಸಿಗೆ ನಮ್ಮ ಇದನ್ನ ದೂರನ್ನು ತಲುಪಿಸ್ತೀವಮ್ಮ. ಈ ಎಪಿಸೋಡ್ ಅನ್ನ ನಾವು ಮಹೇಶ್ ಅಂತಿದ್ದಾರೆ, ಹಾ ಸರ್, ಒಳ್ಳೆ ರೀತಿಯಿಂದ ಸ್ಪಂದಿಸ್ತಾರ ಅವ್ರು. ಹೆಡ್ ಆಫೀಸ್ ನಲ್ಲಿ ಇದ್ದಾರೆ, ಬೆಂಗಳೂರಿನಲ್ಲಿ ಇರ್ತಾರ ಅವರು. ಹಾ ಸರ್. ಅವ್ರಿಗೆ ನಮ್ಮ ಚಾನಲ್ ಮೂಲಕ ಏನ್ ಹೇಳಕ್ ಇಷ್ಟಪಡ್ತೀರಮ್ಮ ಈ FIR ಜೊತೆಗೆ ಮಹೇಶ್ ಅವ್ರಿಗೆ? ಸರ್ ನಮ್ಗೆ ಇದು ಆದ ಪರಿಸ್ಥಿತಿ ಹೇಳ್ತೀವಿ ನಾವು. ಪರಿಸ್ಥಿತಿ ಬಿಟ್ಟು ನಮ್ಗೆ ಎಲ್ಲ ಭಾಳ ಅನ್ಯಾಯ ಮಾಡ್ಯಾರ ಸರ್. ಅದನ್ನ ಯಾರಲ್ಲ ಸರ್ ನಾವು. ಈಗ ನಿಮ್ಗೆ ಅನ್ಯಾಯ ಅಂತ ಆಗೈತಿ ಸರ್. ಅನ್ಯಾಯ ಆಗೈತ್ರಿ. ಮತ್ತೆ ಅವ್ರು ಏನ್ ಅವ್ರು ನಮ್ಗೆ ಕೇಳಿ ಸರ್ ಚಲೋ ಮಾಡಿಕೊಟ್ರ, ಮತ್ತೆ ಮಾಡಿಕೊಟ್ರು ಸರ್. ಪುಣ್ಯ ಆಗೈತ್ರಿ ಅವ್ರಿಗೆ. ನಾ ಹೇಳ್ಕೊತಾರೆ ಅವ್ರಿಗೆ. ಓಕೆ, ಈಗ ಮಹೇಶ್ ಅವರು ಅದನ್ನ ಸರಿ ಮಾಡ್ಬೇಕು. ಅವ್ರ ಏನಂತಾರಲ್ಲ ಸಂಸ್ಥೆ ಮುಖ್ಯಸ್ಥರು ಅವರು ಸರಿ ಮಾಡ್ರಿ ಅಂತ ಹೇಳ್ತೀರಿ? ಹೇಳ್ತೇನೆ ಸರ್. ಈಗ ಮುಂಚೆ ಈಗ ಸಾಕಷ್ಟು ಹಗರಣಗಳು ಬಂದಾವ KDB, ನಿಮ್ಗೆ ಗೊತ್ತಿರ್ಬೇಕು ಆಲ್ರೆಡಿ. ನಿಮ್ ನಜರಿಗೆ ಬಂದಿರ್ತದೆ ಈಗ ಇಷ್ಟರಲ್ಲಿ ಸಾಕಷ್ಟು FIR ಆಗ್ಯಾವ. ಇದೇ ವಿದ್ಯಾಗಿರಿ ಠಾಣೆಯೊಳಗ ಆಗಿ CIDಗೆ EDಗೆ ಎಲ್ಲ ಹೋದ್ವಿ ಈಗ. ಸೊ ಇದರಲ್ಲಿ ಹೇಳ್ತಾರಲ್ಲ 10 ಜೊತೆಗೆ 11 ನಿಮ್ದು ಶುರು ಆಗಿದೆ ಅಂತ ಹೇಳಿ ನೀವು ಗಾಬರಿಯಾಗಿ ಓಡಿ ಬಂದು FIR ಮಾಡಿಸಿದ್ರಿ ಈಗ ಏಪ್ರಿಲ್. ಹೌದು ಸರ್, ಹೌದ್ರಿ. ಈಗ ನಿಮ್ಗೆ ಸಡನ್ ಆಗಿ ಅವ್ರು ದುಡ್ಡು ತಕೊಂಡಾರ ಅಂದ ತಕ್ಷಣ ನಿಮ್ಗೆ ಯಾವ ರೀತಿ ಅನಿಸ್ತಮ್ಮ? ಈಗ ನಿಮ್ಮ ಅನುಭವ ಹೆಂಗಿತ್ತು ಅವಾಗ? ಅನುಭವ ನಮಗ್ ಶಾಖ ಬರಂಗೈತೆ ಸರ್. ಹೆಂಗ್ ರೊಕ್ಕ ತಕೊಂಡ್ರು ಕೇಸ್ ಇಡಕ್ಕಾಗಲಿ, ನಾವು ಅರ್ಜಿ ಇಡಕ್ಕಾಗಲಿ, ಹೆಂಗ್ ಕೊಟ್ಟಿರ್ಬೇಕು ನಮ್ಗೆ ಸಾಕಾಗೈತ್ರಿ ಸರ್. ಅದ್ರ ಬೇರೆ ನೀವು ತಕರಾರು ಬೇರೆ ಕೊಟ್ಟಿದ್ರಿ, ಕೊಡಬಾಡ್ರಿ ಕೋರ್ಟ್ ನ ಕೇಸ್ ಅಂತ ಕೊಟ್ಟಾದ್ರು ಕೂಡ ಹೆಂಗ್ ಕೊಟ್ಟಾರ ಅಂತ ನಿಮ್ಗೆ ಶಾಕ್ ಆಗಿದೆ? ಹಾ ನಮಗ್ ಶಾಕ್ ಆಗಿದೆ ಸರ್. ಸರ್ ನಾವು ಓಡಾಡೇನ್ರಿ, ರೊಕ್ಕ ಏನ್ ತಕೊಂಡಾರ ನೋಡ್ರಿ, ಓಡಾಡ್ರಿ. ನಾವ್ ಏನ್ ಮಾಡಿ ಏನಾತ ಜಲಮ ಅಂದಿವ್ರಿ ನಾವು. ಈಗ ನೀವು ಓಡಾಟಕ್ಕೆ ಎಷ್ಟು ದುಡ್ಡು, ಸಾಕಷ್ಟು ದುಡ್ಡು ಖರ್ಚು ಮಾಡಿರ್ಬೇಕಲ್ಲಮ್ಮ? ಎಲ್ಲಿವರೆಗೆ ಹೋಗೈತೆ ನಿಮ್ಗೆ ಈಗ? ಹಾಗೆ ಸರ್ ಸಾಮಾನು ನನ್ನ 10,000 ರೂಪಾಯಿ ಆಗಲ್ರಿ ಸರ್. 1 ತಿಂಗಳು ಓಡಾಡ್ಬೇಕಾದ್ರಿ. ಡೈಲಿ ಓಡಾಡೋದು? ಹಾ ಡೈಲಿ ಓಡಾಡೋದು ಸರ್. ನೀವು ಬಸ್ ಚಾರ್ಜಿಗೆ 10,000 ಇಟ್ರಿ ಈಗ? ಬಸ್ ಚಾರ್ಜ್ ಅಲ್ಲ ಸರ್. ನಾನು ಕುಂದ್ರಬೇಕು ಸರಿ ಮಾಡ್ರಿ. ನನ್ ಕೂಡ 1 ಇಬ್ಬರು ಕರ್ಕೊಂಡು ಹೋಗ್ಬೇಕ್ರಿ. ಅವ್ರು ಚಾ ಕುಡ್ಸ್ಬೇಕು ಸರ್. ಏನ್ ಪರಿಸ್ಥಿತಿ ಹೇಳ್ಬೇಕು ಹೇಳ್ರಿ ಅಂದ. ರಾಯಬಾಗಿಂದ ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಅವ್ರು ಮತ್ತೆ ಕರ್ಕೊಂಡು ಹೋಗೋದಕ್ಕೆ ನೀವು ಚಾಗಿ ಕುಡಿಸ್ಬೇಕು, ಅವ್ರು ಟಿಫಿನ್ ಮಾಡಿಸ್ಬೇಕು ಎಲ್ಲ. ಮತ್ತೆ ಮುಂಜಾನೆ 6 ರಾತ್ರಿ 11 ಮನೆಗೆ ಎತ್ತಿದ್ದೀರಿ ನಾವು. ಓಹೋ. ಸೊ ಒಟ್ಟಾರೆ ಇದು ಒಂಥರ ಮೋಸ, ಇದು ಅನ್ಯಾಯ ಆಗಿದೆ ಅಂತ ಹೇಳ್ತಾರಮ್ಮ KDB ಇಂದ ನಿಮ್ಗೆ? KDB ಅನ್ಯಾಯ ಐತಲ್ಲ ಸರ್. ಪೂರ ಅನ್ಯಾಯ ಮಾಡ್ಯಾರ ಅವ್ರು ನಮ್ಗೆ ಕೇಳ್ಬೇಡ್ರಿ ಇದ್ರಾಗ. ಯಾಕಂದ್ರೆ ನಿಮ್ಮ ಇವನ್ ರೆವಿನ್ಯೂ ಅಧಿಕಾರಿಗಳು ಕೂಡ ಮಿಲಾಪಿ ಆಗ್ಯಾರ ಅಂತ ಹೇಳಿರಿ ನೀವು. ಯಾಕಂದ್ರೆ ಅವ್ರ ಮಿಲಾಪಿ ಆಗ್ಲಾರ್ದ ಇದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಬೋಗಸ್ ಮಾಡಕ್ ಬರಲ್ಲ ಅಂತ ಹೇಳ್ತೀರಮ್ಮ. ಬೋಗಸ್ ಮಾಡ್ಯಾರ ಸರ್. ಮತ್ತೊಂದೇನಂದ್ರೆ ಅವ್ರ ಹಂಗ ಯಾಕೆ ಶಾಕತ್ತಾರ ಸರ್? ಅವ್ರೇನ್ ಹೇಳ್ರಿ, ಅಮ್ಮ ನೋಡ ಬ್ಯಾರೆ ಅದ ಕಡೆ ಹಚ್ತಾರ ಈಗ ಮಾತಾಡ್ತಾ ಹೇಳ್ರಿ. ಅವ್ರು ನಂಗೆ ತಮ್ಮ ಆಯ್ತು ತಾವ ಹೇಳ್ಯಾರ ಸರ್. ಮತ್ ನಂದು ಹಂಗ ಮಾಡ್ಬಿಟ್ಟಾರ್ರಿ ಅವ್ರು. ಈಗ ನಿಮ್ಮ ಪರವಾಗಿ ಯಾರು ರಾಜು ಅಂತ ಯಾರ ಮಾತಾಡಿದ್ರು, ಅವರು ಶಂಕರ್ ತಳವಾರ್ ಜೊತೆಗೆ ಮಾತಾಡಿದ್ರು. ಅವರೆಲ್ಲ ಮಾತಾಡೋ ಮುಂದೆ ಕಡೆಗೆ ನಿಮ್ಗೆ ಅನ್ಸಿತ್ತೇನಮ್ಮ ಏನ್ರ ನ್ಯಾಯ ಸಿಗ್ಬೋದು ಅಥವಾ ನಿಮ್ಗ ದುಡ್ಡು ಗಿಡ್ ಬರ್ಬೋದು ಅಂತಾನೆ, ಏನು ಮುಣಿಗೆ ಹೋತಂತಾನೆ ಗಾಬರಿ ಆದ್ರೆ? ಗಾಬರಿ ಸರ್. ನಾವ್ ಅವ್ರ ಒಳಗೆ ನಮ್ಗೊಂದ್ ಹೇಳ್ತಾರ, ಒಳಗಿನ ಹೋಗೋದು ಮಾಡ್ಬಿಟ್ಟಾರ ಅವ್ರ. ಯಾಕಂದ್ರೆ ನಿಮ್ದು ಸರ್ವೆ ಅವ್ರ ದುಡ್ಡು ತಗೊಂಡ್ ಮಾಡಿರ್ಬೇಕು ಸರ್. ಮೊಸಾರಿ ಅವ್ರ ಹಂಗ ಹೆಂಗ ಅವ್ರು ಮಾಡ್ಕೊಡ್ತಾರ ಹೇಳ್ರಿ ಮತ್ತೆ ಬರ್ರಿ. ಅಲ್ಲಿ ಈಗ 364 ಆಯ್ತಮ್ಮ, 363 ಹಂಗಾಗ್ಯದ. ಏನ್ ಈ ಕಡೆ ಈ ಬೇಲೂರ್ ಕಡೆ ಇದ್ದಿದ್ದೆಲ್ಲ ಹಿಂಗೆ ಹಗರಣ ಆಗ್ಯಾವ ಹೆಂಗೆ? ಬೇಲೂರ್ ಕಡೆ ಹಿಂಗ ಆಗ್ಯಾರ. 2 ಸಾರಿ ಸಮಾನ ನನಗೆ ಹಿಂಗ್ ಬಿದ್ದಿದ್ದು. 5-10 ಕೇಸ್ ಆಗ್ಯಾರ ಸರ್ ಹಿಂಗ. ಒಟ್ಟಾರೆ ಈಗ ನೀವು ಬೆಳಗಾಂ ಜಿಲ್ಲೆ ಅಲ್ಲಮ್ಮ?
ಹಾ ಹೌದ್ರಿ ಸರ್. ಬೆಳಗಾಂ ಜಿಲ್ಲೆ ಇರೋದ್ರಿಂದ ಸವದತ್ತಿ ಕೂಡ ಬೆಳಗಾಂ ಜಿಲ್ಲೆ ಯಾರ್ದೋ ಗಂಟು ಎಲ್ಲಮ್ಮನ ಜಾತ್ರೆ ಆಗ್ಯದಂತೀರಾ? ಹಾ ಹೌದು ಸರ್, ಹಂಗಾಗಿದ್ರಿ ಸರ್. ಓಕೆ ಓಕೆ ಓಕೆ. ಈ ಸರ ನೋಡ್ರಿ ನಮ್ಮ ಆಸ್ತಿ ರೀ, ಮತ್ತವ್ರಿಗೆ ಕೊಡಾರ್ರಿ ರೊಕ್ಕ ಇವ್ರು ಎಷ್ಟಿರ್ಬೇಕು ಅವ್ರಿಗೆ ಇಟ್ಕೊಟ್ಟಿರ್ಬೇಕು ಲೆಕ್ಕ ಹಾಕಿರ್ಲಿ ಸರ್. ಅದ್ರ ಮೇಲೆ KDB ಅವ್ರು ರೊಕ್ಕ ಹೊಲ್ದಾರರಿಗೆ ರೊಕ್ಕ ಬಂದಿಲ್ರಿ ಸರ್. ಈಗ ಹೊಲ ಇದ್ದಾರ ರೊಕ್ಕ ಬಂದಿಲ್ಲ, ಬೇರೆ ಯಾರು ತಿಂದಾರ್ರಿ. ರೈತರಿಗೆ ಬಂದಿಲ್ಲ, ಯಾರು ಇರ್ಲಾರ್ದು ಸಂಬಂಧ ಇಲ್ಲಾರ್ದು ತಿಂದು ಒಟ್ಟು KDB ಇಂಥವು ಹೆಬ್ಬಾವುಗಳು ಬಾಳ ಇದಾವೆ ಅಂತ ಹೇಳ್ತೀರಾ? ಹಾ ಬಾಳ ಅದ ಸರ್. ಎಲ್ಲಿ ಬಾಳ ಬೇಕಾದ್ರೆ ತರಿಸಿ ನೋಡ್ರಿ ಸರ್, ಲೀಗಲೇ ತರಿಸಿ ನೋಡ್ರಿ. ಅಲ್ಲಿ ಇಂಥ ಒಂದು ಕೇಸ್ ಬಾಳ ಮಾಡಕ್ ಹೋಗೋದಾರ ಕೇಳ್ಬೇಡ್ರಿ. ಖಂಡಿತ ಖಂಡಿತ. ಈಗ ನಿಮ್ದು 26ನೇ ಎಪಿಸೋಡ್ಗೆ ಇದನ್ನೊಂದು ನಿಮ್ಮ ಅಹವಾಲನ್ನ ಹೇಳಕ್ಕೆ ನಾವು ರೆಡಿ ಆಗಿದೀವಮ್ಮ. ನಿಮ್ಗೆ ನ್ಯಾಯ ಸಿಗ್ಲಿ, ಮಹೇಶ್ ಅವರು ನ್ಯಾಯ ಕೊಡಿಸ್ತಾರ ನಾವು ನಂಬಿಕೆ ಇದೆ. ಆಗ್ಲೇಮ್ಮ, ಆಲ್ ದ ಬೆಸ್ಟ್ ನಮ್ ಜೊತೆ ಮಾತಾಡೋದಕ್ಕೆ. ಹಾ ಓಕೆ ಸರ್, ಥ್ಯಾಂಕ್ಸ್ ರೀ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ನಕ್ಷತ್ರ ವೆಲ್ನೆಸ್ ಬ್ಯೂಟಿ ಕ್ಲಿನಿಕ್. ನಮ್ಮಲ್ಲಿ ಎಲ್ಲ ರೀತಿಯ ಬ್ಯೂಟಿ ಟ್ರೀಟ್ಮೆಂಟ್ಸ್ ಲಭ್ಯವಿದೆ. ನಮ್ಮಲ್ಲಿ ಹೇರ್ ಟ್ರೀಟ್ಮೆಂಟ್, ಫೇಸ್ ಟ್ರೀಟ್ಮೆಂಟ್, ಪರ್ಮನೆಂಟ್ ಮೇಕಪ್, ನ್ಯಾಚುರಲ್ ಫೇಸ್ ಸಿರಮ್, ಹೈಡ್ರಾ ಫೇಶಿಯಲ್, ಆಂಟಿ ಏಜಿಂಗ್, ಏನಿಲ್ಲ ನಮ್ಮಲ್ಲಿ ಹೇಳಿ. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಇದೊಂದು ಸೌಂದರ್ಯ ವೃದ್ಧಿಯ ತಾಣ. ಒಮ್ಮೆ ಭೇಟಿ ನೀಡಿ. ನಮ್ಮ ವಿಳಾಸದಲ್ಲಿ ಸಾಯಿ ಸ್ಕಂದ ಹೈಟ್ಸ್, EWS 18, ನಿಯರ್ ತ್ರಿವೇಣಿ ಬೇಕರಿ, ನವನಗರ, ಹುಬ್ಬಳ್ಳಿ. ನಮ್ಮ ನಂಬರ್ 8553872164. ಹೋಲ್ಸೇಲ್ ಅಂದ್ರೆ ಹೋಲ್ಸೇಲ್ ಸರ್ ಸೈಕ್ ಆಗ್ಬಿಡ್ಬೇಕು. 7 days ನೀವು ಯಾವುದೇ ನಿಮ್ಗೆ ತಗೊಂಡು ಯೂಸ್ ಮಾಡ್ಕೊಂತೀರಾ. ನಿಮ್ಗೆ ಒಂದ್ ವೇಳೆ ಇಷ್ಟ ಆಗಿಲ್ವಾ ಗಾಡಿ, ನೀವು ಯಾವುದೋ ಒಂದು ರೀಸನ್ ಅಲ್ಲಿ ಬಂದು ನಮ್ಮ ಹತ್ರ ಬಿಟ್ಟು ಎಕ್ಸ್ಚೇಂಜ್ ಬೇರೆ ಗಾಡಿ ಎತ್ಕೊಂಡು ಹೋಗ್ಬೋದು ನೀವು. ಈ ಗಾಡಿ ಮಾರ್ಕೆಟ್ ಬೆಲೆ ನಿಮ್ಗೆ 2,20,000 ಇದೆ ಸರ್. 2,20,000 ಗಾಡಿನ ಬರೀ 1,65,000 ಚಾಲೆಂಜಿಂಗ್ ಪ್ರೈಸ್ ಕೊಡ್ತಾ ಇದೀನಿ ಸರ್. ಅಷ್ಟು ಹೇಳಿ ಬರೀ 2,45,000 ರೂಪಾಯಿಗೆ ನ್ಯೂ ಶೇಪ್ ಆಲ್ಟೋ 800 ಸರ್. ನಿಮ್ಗೆ ಲೋನ್ ಬೇಕಾ? ಬನ್ನಿ ನನ್ನ ಹತ್ರ. ಜಸ್ಟ್ 20,000 ತಗೊಂಬನ್ನಿ, ಡೌನ್ ಪೇಮೆಂಟ್ ನಿಮ್ಗೆ ಲೋನ್ ಮಾಡಿಸ್ಕೊಡ್ತೀನಿ. ಕರ್ನಾಟಕ ಯಾವ ಮೂಲೆಲ್ಲ ಅಬ್ಬಬ್ಬಾ ಲಾಟ್ರಿ ಪ್ರೈಸ್ ಮಾಡ್ಕೊಡ್ತೀನಿ ಸರ್. ಅಬ್ಬಬ್ಬಾ ಲಾಟ್ರಿನಾ? ಅಬ್ಬಬ್ಬಾ ಲಾಟ್ರಿ, ಕಂಗ್ರಾಚುಲೇಷನ್ಸ್ ಬ್ರದರ್ ಅಂತ ಹೇಳ್ಬಿಡ್ಬೇಕು. 2010 ಮಾಡಲ್ ವೆಹಿಕಲ್ ನ ಇವತ್ತು ಮಾರ್ಕೆಟ್ ಅಲ್ಲಿ 1,80,000 190ಕ್ಕೆ ಮಾರ್ತಾವ್ರಲ್ವಾ? ನೀವು ಅದಕ್ಕಿಂತ ಕಡಿಮೆ ಕೊಡ್ತೀರಾ? ನಾನು ನಿಮ್ಗೆ ಬರೇ 1,60,000ಕ್ಕೆ 2010 ಮಾಡಲ್ ಗಾಡಿ ಕೊಡ್ತಿದ್ದೀನಿ. ನಿಜ ಸರ್. 1,95,000ಕ್ಕೆ ಅಬ್ಬಬ್ಬಾ ಲಾಟ್ರಿ ಕಂಗ್ರಾಚುಲೇಷನ್ ಬ್ರದರ್ ಪ್ರೈಸ್ ಕೊಡ್ತಾ ಇದೀನಿ. ಅಬ್ಬಬ್ಬಾ ಅನ್ನೋದೇ ಹೇಳಿದೀನಿ ಸರ್. ಒಳ್ಳೆ ಹೊಸ ಟೈರ್ ಹಾಕ್ಸಿ ಯಾರು ಕೊಡ್ತಾರೆ ನಿಮ್ಗೆ? ಟೈರ್ಗೆ 15,000 ಖರ್ಚು ಮಾಡಿದೀನಿ ಸರ್. 4 ಟೈರ್ 4 ಅಷ್ಟೇ ಹಾಕ್ಸಿದೀನಿ. ವಿತ್ ನಿಮ್ಗೆ ಬಿಲ್ ಕೊಡ್ತೀನಿ. ಒಂಥರ ಅಬ್ಬಬ್ಬಾ ಲಾಟ್ರಿ ಅನ್ನೋ ಪ್ರೈಸ್ ಸರ್ ಇದು. 2,50,000ಕ್ಕೆ SX4 ಇದು ಸೇಮಾ? ಮಾರುತಿ ZXi ಗಾಡಿ ಇದು ಸರ್. ಓಕೆ, ಹೇಳಿ ಸರ್ ಇನ್ನೊಂದು ಆಫರ್. 2016 ಮಾಡಲು ಮಾರುತಿ ಸೆಲೆರಿಯೋ ZXi ಕಾರ್ಗೆ ಟ್ರೈನ್ ಹತ್ಕೊಂಡು ಗಾಡಿ ಓಡ್ ಬಂದ್ಬಿಡಿ ಇಲ್ಲಿಗೆ ಇಮಿಡಿಯೇಟ್ ನಂಗೆ ಗಾಡಿ ತಗೋಬೇಕು ಅಂತ ಬರೇ 4,35,000 ಗಾಡಿ ಕೊಡ್ತೀನಿ. ಅಬ್ಬಬ್ಬಾ ಲಾಟ್ರಿ ಆಫರ್ ಪ್ರೈಸ್ ನಿಮ್ಗೆ ಇದು 30,000 ಹೇಳ್ತಾ ಇದೀನಿ. ಫೈನಲ್ ಅಂದ್ರೆ ಸರ್ ಧಮಾಕ ಆಗ್ಬಿಡ್ಬೇಕು ಸರ್. ಧಮಾಕ ಪ್ರೈಸ್ ನಿಮ್ಗೆ. ನಮಸ್ಕಾರ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ನಾನು ಬೆಂಗಳೂರಿಂದ ನಮ್ಮ ನೆಲಮಂಗಲಕ್ಕೆ ಬಂದಿದ್ದೀನಿ. ನೆಲಮಂಗಲನಲ್ಲಿ ಎಲ್ಲಪ್ಪ ಅಂದ್ರೆ ನೆಲಮಂಗಲನಲ್ಲಿ ನಮ್ಮ ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ಬಂದಿದ್ದೀನಿ. ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ನಲ್ಲಿ ಇಯರ್ ಎಂಡ್ ಸೇಲ್ ಅಂತ ಹಬ್ಬ ಮಾಡ್ತಿದ್ದಾರೆ. ಪ್ರೈಸಿಂಗ್ ಎಲ್ಲ ನೋಡಿ ನೀವು ಕೂಡ ಖುಷಿಯಾಗಿರ್ತೀರಾ. ಅಂಡ್ ಈ ಸಲ ಇನ್ನೊಂದು ಹೊಸ ಪಾಲಿಸಿ ತಂದವ್ರೆ. ಯಾವ್ದಾದ್ರು ಕಾರ್ ತಗೊಳ್ಳಿ, ಅದು 7 ದಿನ ಓಡಿಸಿದ್ಮೇಲೆ ನಿಮ್ಗೆ ಇಷ್ಟ ಆಗಿಲ್ಲ, ಅನ್ಕಂಫರ್ಟಬಲ್ ಏನಾದ್ರು ಫೀಲ್ ಆದ್ರೆ ಬೈ ಬ್ಯಾಕ್ ಮಾಡ್ತೀನಿ ಅಂತ ಹೇಳೋರೆ.